Shubhodaya, I am ready for positive change. ಶುಭೋದಯ ಮೇಡಮ್. ಶುಭೋದಯ. ಹ್ಮ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀನಿ. ನಿನ್ನೆ ನೀವು ರಿಚುವಲ್ಸ್ ಆರಾಮ? ಕ್ಲಾಸ್ ಅಟೆಂಡ್ ಮಾಡಿದ್ರೆ ಯಾರ್ಯಾರು? ಇಲ್ಲ ಮ್ಯಾಮ್, ಮಾಡಿರ್ಲಿಲ್ಲ. ಮಾಡಿಲ್ವಾ? ನಾನು ಟ್ರಾವೆಲ್ ಮಾಡ್ತಿದ್ದೆ, ಆಗ್ಲಿಲ್ಲ. ನಾನು ಓಕೆ. ಅಮಾವಾಸ್ಯೆ ರಿಚುವಲ್ಸ್ ಏನು ಜಾಸ್ತಿ ಇರಲ್ಲ. ಓಕೆ. ಇದು ಮೊಬೈಲ್ ಹೆಸರು ತೆಗೆದು ನಿಮ್ಮ ಕುಶಲ ಮೇಡಮ್ ಅಟೆಂಡ್ ಮಾಡಿದ್ರಿ. ಹೇಗಿತ್ತು? ಯಾಕಂದರೆ ಅಮಾವಾಸ್ಯೆ ಫಸ್ಟ್ ಡೇ ಮಾಡಿದ್ದು. ನಾವು ಜಾಸ್ತಿ ಹುಣ್ಣಿಮೆ ಧ್ಯಾನ ಇದನ್ನೇ ಮಾಡ್ತಾಯಿದ್ವಿ, ಹುಣ್ಣಿಮೆ ರಿಚುವಲ್ಸೇ ಮಾಡ್ತಾಯಿದ್ವಿ ಅಲ್ವಾ? ಅಮಾವಾಸ್ಯೆದು ನಿನ್ನೆ ಫಸ್ಟ್ ಡೇ ಮಾಡಿರೋದು. ಹೇಗೆ ಮಾಡಿದ್ರು ಪ್ರಜ್ಞಾ ಮೇಡಮ್? ಒಂದೆರಡು ಅಷ್ಟೇ ಇರುತ್ತೆ. ಖುಷಿ ಖುಷಿ ಆಯಿತು. ಓಕೆ. ನಾವು ಅವಾಗವಾಗ ದೃಷ್ಟಿ ತಕ್ಕತಾನೆ ಇರಬೇಕು. ಏನಕ್ಕೆ ಅಂದರೆ ಕೆಲವರು ಇದನ್ನು ನಂಬಲ್ಲ, ಬಟ್ ನಡೆಯುತ್ತೆ. ನಂಬಿಕೆ ಅವರವ್ರ ಮೇಲೆ. ಈಗ ನಾವು ಚೆನ್ನಾಗಾಗಬೇಕು ಅಂತಂದರೆ ನಂಬಿಕೆ ಪ್ರಶ್ನೆ ಬರಲ್ಲ. ಹೆಂಗಾದರೂ ಆಗಲಿ ಚೆನ್ನಾಗಾದರೆ ಸಾಕಪ್ಪ ಅಲ್ವಾ? ನಾವೊಂದು ಕಷ್ಟದ ಪರಿಸ್ಥಿತಿಗೆ ಸಿಕ್ಕಾಕೊಂಡಾಗ ಏನಂತೀವಿ ಹೇಳಿ? ಯಾವ್ರ ಮುಖಾಂತರನಾರ ಆಗಲಿ, ಹೇಗಾರ ಆಗಲಿ, ಒಟ್ಟಿನಲ್ಲಿ ಈ ಪರಿಸ್ಥಿತಿಯಿಂದ, ಈ ಸಮಸ್ಯೆಯಿಂದ ಹೊರಗೆ ಬಂದರೆ ಸಾಕಪ್ಪ ನಮಗೆ ಅಂತೀವಿ ಅಲ್ವಾ? ಅಲ್ಲಿ ದೃಷ್ಟಿ ವಿಷಯನೋ ಅಥವಾ ಮೆಡಿಸನ್ ವಿಷಯನೋ ಏನು ನಮಗೆ ಅದು ಕೌಂಟ್ ಆಗಲ್ಲ. ನಾವಿರೋ ಪರಿಸ್ಥಿತಿಯಿಂದ ಹೊರಗೆ ಬರೋದಷ್ಟೇ ನಮ್ಮ ಉದ್ದೇಶ ಆಗಿರುತ್ತೆ. ಸೊ ಹಂಗೆ ಬರಬೇಕು ಅಂದರೆ ಇಂಥವೆಲ್ಲ ಕೆಲವನ್ನ ಮಾಡಬೇಕು. ಯಾಕಂದರೆ ನಾನು ಕೂಡ ಫಸ್ಟು ಇದನ್ನು ಯಾವುದನ್ನು ಒಂದು ಪೈಸನೂ ನಂಬ್ತಾ ಇರಲಿಲ್ಲ. ಯಾವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದೊಂದು ಬ್ಲಾಕೇಜಸ್ ರಿಮೂವ್ ಆಗ್ತಾ ಬಂತು. ಆವಾಗ ಅರ್ಥ ಆಯಿತು, ದೇವರಿದ್ದಾನೆ ಅಂತಂದರೆ, ಒಳ್ಳೇದಿದೆ ಅಂದರೆ ಕೆಟ್ಟದ್ದು ಇರುತ್ತೆ. ನಾವು ಯಾಕೆ ಬರೀ ಇದೇ ಇದೆ ಅಂದರೆ, ಒಂದು ಶಕ್ತಿ ನಮ್ಮನ್ನು ನಡೆಸ್ತಾ ಇದೆ ಅಂತ ಗೊತ್ತಲ್ವಾ? ಆ ಶಕ್ತಿ ನಡೆಸ್ತಾ ಇದೆ ಅಂದರೆ ತಡೆಯೋ ಶಕ್ತಿಗಳು ಇರ್ತವೆ, ಹೌದಲ್ವ? ಇದನ್ನು ಒಪ್ಕೋತೀರ ತಾನೆ? ಹೌದು. ಒಂದು ಶಕ್ತಿ ನಮ್ಮನ್ನು ಮುನ್ನಡೆಸ್ತಾ ಇದೆ ಅಂದರೆ ಆ ಸೇಮ್ ಟೈಮ್ ಯಾವುದೋ ಒಂದು ತಡೆಯುವಂಥ ಶಕ್ತಿ ಕೂಡ ಇರುತ್ತೆ. ಈಗ ನಮಗೆ ಹೇಗಪ್ಪ ಅಂತಂದರೆ, ಈಗ ಒಳ್ಳೆಯವರು, ನಾವು ಚೆನ್ನಾಗಾಗಲಿ, ನಾವು ಒಳ್ಳೆಯ ರೀತಿಲಾಗಲಿ, ನಾವು ಉದ್ಧಾರ ಆಗಲಿ ಅಂತ ನಮ್ಗೆ ಒಳ್ಳೇದು ಬಯಸೋರು ಇದ್ದಾರೆ ಅಂದರೆ, ನಾವು ಚೆನ್ನಾಗಿ ಆಗಬಾರ್ದು, ಇವ್ರು ಒಳ್ಳೆಯವರಾದರೆ ನನಗಿಷ್ಟ ಇಲ್ಲ, ನನಗಿಂತ ಚೆನ್ನಾಗಿ ಆಗಬಾರ್ದು ಅನ್ನೋ ಒಂದು ತಡೆಯೋ ಕೆಟ್ಟ ಮನಸ್ಸು ಇದೆ ತಾನೆ. ನಮಗೆ ಕೆಟ್ಟದ್ದು ಬಯಸೋವಂಥ ಮನಸ್ಸು ಕೂಡ ಇದೆ. ನಾವ್ಯಾರಿಗೂ ಬಯಸೋದು ಬೇಡ, ಬಟ್ ನಮಗೆ ಬಯಸ್ತಾರೆ ಜನ. ಮನುಷ್ಯನ ಮನಸ್ಸಿನ ಒಳಗಡೆ ಒಗ್ಗಿ ನಾವು ನೋಡೋಕ್ಕಾಗಲ್ಲ. ಈಗ ನೀವು ನಮ್ಮ ಬಗ್ಗೆ ಏನು ತಿಳ್ಕೊತಾ ಇದ್ದೀರಾ, ಅಷ್ಟು ಪ್ರೆಸೆಂಟು ನಿಮಗೆ ನನ್ನ ಬಗ್ಗೆ ಏನು ಭಾವನೆ ಇದೆ ಅಂತ ನಾನು ನಿಮ್ಮ ಮನಸ್ಸಿನ ಒಳಗಡೆ ಹೋಗಿ ನೋಡೋಕ್ಕಾಗಲ್ಲ. ಮೇಲ್ಗಡೆ ತುಂಬ ಚೆನ್ನಾಗಿ ಮಾತಾಡ್ತಾ ಇರ್ಬೋದು, ಬಟ್ ಒಳಗಡೆ ಒಂದು ಏನಂತಾರೆ, ಆ ಅಸಮಾಧಾನ, ಆ ಬೇಜಾರು, ನನಗಿಂತ ಚೆನ್ನಾಗಿ ಆಗ್ತಾ ಇದ್ದಾರೆ ಇವರು, ನನಗಿಂತ ಜಾಸ್ತಿ ಇವ್ರನ್ನ ಮಾತಾಡಿಸ್ತಾರೆ ಜನ, ನನಗಿಂತ ಜಾಸ್ತಿ ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಾರೆ, ಆ ಕಿಚ್ಚಿದೆಯಲ್ಲ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಅದು ಒಂದೊಂದ್ಸರಿ ಏನು ಮಾಡುತ್ತೆ ಅಂದರೆ, ನಮ್ಮ ಎನರ್ಜಿ ಕಮ್ಮಿ ಆದಾಗ, ನಮ್ಮ ಆರಾದು ಎನರ್ಜಿ ಕಮ್ಮಿ ಆದಾಗ ನಮಗೆ ಅಟ್ಯಾಕ್ ಆಗುತ್ತೆ. ಒಂದು ಇನ್ನೊಂದು ನಾವೇನು ಮಾಡ್ತೀವಿ, ನಮಗೆ ನಾವೇ ಶಪ್ಸೋದು ಯಾವಾಗ್ಲೂ. ನನ್ನ ಕೈಲಾಗಲ್ಲ ಏತು, ಹಾಗೆ ಹೀಗೆ ಅಂತ ಹೇಳಿ 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 ಏನು ಮಾಡ್ತೀವಿ, ಆ ಮಾತಿಗೆ ಒಂದು ಎನರ್ಜಿ ಕೊಟ್ಟು ನಮ್ಮನ್ನೇ ನಾವು ಕಟ್ಟಾಕೊಳ್ಳೋ ಅಂಥ ಕೆಲಸನೂ ತುಂಬ ಸರಿ ಮಾಡಿರ್ತೀವಿ, ಹೌದಾ ಅಲ್ವಾ? ಸೊ ಅದೆಲ್ಲ ರಿಮೂವ್ ಆಗಬೇಕು, ಮತ್ತೆ ಒಂದು ಹೊಸ ದಾರಿ ಕಾಣಿಸ್ಬೇಕು. ಕನ್ಫ್ಯೂಷನಲ್ಲಿ ಇರ್ತೀವಿ ನಾವು, ಏನು ಮಾಡಬೇಕು ಗೊತ್ತಿರೋದಿಲ್ಲ. ಕಣ್ಣು ಮುಂದೆ ಅವಕಾಶ ಇದ್ರೂ ಅದನ್ನು ಮಾಡೋ ಅಂಥ ಮನಸ್ಥಿತಿ ನಮಗೆ ಬರೋದಿಲ್ಲ. ಇದೆಲ್ಲ ಬರಬೇಕು ಅಂದರೆ ಆ ಮಸ್ಕು ಏನಂತಾರೆ, ಆ ಬ್ಲರ್ನೆಸ್ ಇರುತ್ತಲ್ಲ ನಮ್ಮ ಮುಂದೆ, ಆ ದೃಷ್ಟಿ, ಅದು ಸರಿಬೇಕು. ಚೆನ್ನಾಗಿ ತಿಳಿಯಾಗಿ ಕಾಣಿಸ್ದಾಗ ಏನು ಮಾಡ್ತೀವಿ ನಾವು, ಆಪ್ಷನನ್ನು ಹುಡುಕ್ತೀವಿ, ಅವಕಾಶಗಳನ್ನ ಹುಡುಕ್ತೀವಿ, ಉಪಯೋಗ ಮಾಡ್ಕೊಳ್ಳೋಕ್ಕೆ ಶುರು ಮಾಡ್ತೀವಿ. ಒಂದು ಪಾತ್ ಓಪನ್ ಆಗುತ್ತೆ ಅಂತಾರಲ್ಲ, ಅದಾಗುತ್ತೆ ಅಷ್ಟೇ. ಬೇರೆ ಇನ್ನೇನು ದೊಡ್ಡದಾಗಿ ಅಂತಲ್ಲ. ಸಣ್ಣ ಸಣ್ಣ ಹೆಜ್ಜೆ ಇಡೋಕ್ಕೆ ನಿಮಗೆ ಸಿಕ್ಕಿದ್ರೆ ತಾನೇ ಒಂದು ಗುರಿನ ತಲುಪಕ್ಕಾಗತ್ತೆ. ಸೊ ಹಾಗಾಗಿ ಅಮಾವಾಸ್ಯೆಗೆ ದಯವಿಟ್ಟು ದೃಷ್ಟಿಯನ್ನು ತೆಕ್ಕೊಳ್ಳಿ, ದೇವಸ್ಥಾನದಲ್ಲಿ ಹೋಗಿ ಕೂತ್ಕೊಳ್ಳಿ, ಒಂದು ದೇವರ ದರ್ಶನ ಮಾಡಿ, ಆ ದೇವರ ಶಕ್ತಿಯನ್ನು ನೀವು ಆವಾಹನೆ ಮಾಡ್ಕೊಳ್ಳಿ.
ಅವಾಗ ಏನಾಗುತ್ತೆ, ಏನೋ ದೊಡ್ಡ ದೊಡ್ಡ ಸಮಸ್ಯೆಗಳು ನಿಮಗೆ ಚಿಕ್ಕ ಚಿಕ್ಕದ್ರಲ್ಲೇ ಪರಿಹಾರ ಸಿಕ್ಬಿಡುತ್ತೆ. ಅಟ್ಲೀಸ್ಟ್ ಮನಸ್ಸಿಗೆ ನಿಮಗೆ ಸಮಾಧಾನ ಇರುತ್ತೆ, ಯಾವುದೋ ಒಂದು ಶಕ್ತಿ ನನ್ನನ್ನು ನಡೆಸುತ್ತಪ್ಪ, ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದೀನಿ ನಾನು ಅಂತ. ಅತೀ ಕೆಟ್ಟದಾಗಲ್ಲ, ಸಣ್ಣ ಪುಟ್ಟದಲ್ಲೇ ಕಮ್ಮಿ ಆಗೋಗ್ಬಿಡುತ್ತೆ ಅದು, ಆ ಥರ. ಓಕೆ, ಈಗ ನಾವಿರೋದು ಪರಿಸ್ಥಿತಿ ಎಲ್ಲ ಹಾಗೇ ಇದ್ದೀವಿ ಅಲ್ವಾ. ಯಾರು ತುಂಬ ಲಕ್ಸುರಿಯಾಗಿ ಬೇಕಂದಿದ್ದೆಲ್ಲ ತಗೊಳ್ಳೋ ಹಾಗೆ ಫುಲ್ಲು ಹೆಲ್ದಿಯಾಗಿ ಆರಾಮಾಗಿ ನನಗೇನು ಬೇಡಪ್ಪ, ನಾನು ತುಂಬ ಸಕ್ಸಸ್ಫುಲ್ ಪರ್ಸನ್ ಅನ್ನೋರು ಯಾರು ಇದ್ದೀರಾ ಇಲ್ಲಿ? ಇಲ್ಲ ಮೇಡಮ್. ಎವ್ರಿಬಡಿ ಸ್ಟ್ರಗ್ಲಿಂಗ್ ಅಲ್ವಾ. ಯಾವುದಾದ್ರೂ ಹೌದು. ಒಂದು ವಿಷಯದಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇದ್ದೀವಿ. ಹಂಗಂತ ಶ್ರೀಮಂತರು ಅಂದರೆ ಅದು ಲೆಕ್ಕನೇ ಬೇರೆ. ಶ್ರೀಮಂತರು ಅಂದರೆ ನಮಗೆ ಮೊನ್ನೆ ಸಂಡೇ ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ರು, ಯಾರೋ ಹೆಸರು ಹೇಳಿದ್ರು ನೆನಪಾಯ್ತು. ತಿಂಗಳಿಗೆ 2-3 ಲಕ್ಷ ದುಡಿಯೋನು ಕೂಡ ಮಿಡಲ್ ಕ್ಲಾಸೇ ಅಂತೆ. ಹ್ಮ್. ಎಷ್ಟು? 2-3 ಲಕ್ಷ ದುಡಿಯೋನು ಕೂಡ ಮಿಡಲ್ ಕ್ಲಾಸ್ ಆಗೇ ಕನ್ಸಿಡರ್ ಮಾಡ್ತಾರಂತೆ. ಅದ್ರ ಮೇಲೆ ದುಡಿಯೋನು ಅಪ್ಪರ್ ಮಿಡಲ್ ಕ್ಲಾಸು ಅಂತ ಹೇಳ್ತಾ ಇದ್ರು. ಅಂದರೆ ನಾವು ಏನೇನು ಮಾಡ್ತಾ ಇಲ್ಲ, ಇನ್ನೂ ಎಲ್ಲಿದ್ದೀವಿ ನೋಡಿ ನಾವು, ಅಲ್ವಾ. ಸೊ ಹಾಗಾಗಿ ಶ್ರೀಮಂತಿಕೆ ಅಂದರೆ ಬೇಡ. 2 ಕೋಟಿ, 1 ಕೋಟಿ, 3 ಕೋಟಿ, 4 ಕೋಟಿ ಇದೆ ಅಂದರೆ ಅವ್ರು ಶ್ರೀಮಂತರಲ್ಲ, ಅವರೇನೋ ಒಂದು ಕಂಫರ್ಟ್ ಝೋನಲ್ಲಿದ್ದಾರೆ ಅಂತ ಅರ್ಥ. ಶ್ರೀಮಂತಿಕೆ ಅಂದರೆ ಅರ್ಥನೇ ಬೇರೆ. ಎಲ್ಲ ರೀತಿಯಲ್ಲೂ ವೆಲ್ ಸೆಟಲ್ಡ್ ಇರಬೇಕು ಅವರು, ಹೆಲ್ದಿ ಆಗಿರಬೇಕು, ವೆಲ್ದಿ ಆಗಿರಬೇಕು. ಸಮಾಜಕ್ಕೆ ಅವರು ಪ್ರತಿ ವರ್ಷ ಏನೋ ಒಂದು ದೇಣಿಗೆ ಕಾಣಿಕೆ ಕೊಡೋದು ಅಷ್ಟು ವೆಲ್ ಸೆಟಲ್ಡ್ ಇರಬೇಕು ಅಲ್ವಾ. ಹೌದು. ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿರಬೇಕು. ಅವ್ರ ಹತ್ರ ಸಂಪತ್ತಿನ ಸುರಿಮಳೆ, ಸಂಪತ್ತಿನ ಸಮೃದ್ಧಿ, ಸಂಪತ್ತು ಜಾಸ್ತಿ ಇರಬೇಕು. ಅವರು ಶ್ರೀಮಂತರು. ಹಂಗಿರೋರು ಕೇವಲ 5-10% ಅಷ್ಟೇ, 5% ನಮ್ಮ ದೇಶದಲ್ಲಿರೋರು. ಇನ್ನೆಲ್ಲ ಬಡವರೇನೆ. ಹೃದಯ ಶ್ರೀಮಂತರು ಮುಖ್ಯ. ಹೃದಯ ಶ್ರೀಮಂತಿಕೆನೂ ಬೇಕು. ಕೆಲವ್ರ ಹತ್ರ ಕೋಟಿ ಕೋಟಿ ಹಣ ಇರುತ್ತೆ, ₹1 ಕೊಡೋಷ್ಟು ಮನಸ್ಥಿತಿ ಇರಲ್ಲ ಅವರಿಗೆ. ಹೌದು. ಹಾಗಾಗಿ ಓಕೆ, ಮೊನ್ನೆ ಒಂದು ಪೋಸ್ಟರ್ ಹಾಕಿದ್ದೆ. ಆಫ್ಲೈನ್ ಕ್ಲಾಸಿಗಿಂತ ಆನ್ಲೈನ್ ಕ್ಲಾಸಸ್ಸು ಸ್ವಲ್ಪ ಜಾಸ್ತಿ ಮಾಡೋಣ. ಯಾಕಪ್ಪ ಅಂದರೆ ಆಫ್ಲೈನ್ ಮಾಡಿದ್ರೆ ಪಾಪ ದೂರ ಇರೋರಿಗೆ, ನಮ್ಮ ಕುಶಲ ಮೇಡಮ್ ಥರದವ್ರಿಗೆ ಬರೋಕ್ಕಾಗಲ್ಲ. ಆಫ್ಲೈನಲ್ಲಿ ಏನೋ ಕ್ಲಾಸ್ ಮಾಡ್ತಾರೆ, ನಮ್ಗೋಗಿ ಅಟೆಂಡ್ ಮಾಡೋಕ್ಕಾಗಲ್ಲ ಇಷ್ಟು ದೂರದಿಂದ ಅಲ್ವಾ. ಅದಕ್ಕೆ ಆನ್ಲೈನ್ ಕ್ಲಾಸ್ಗಳನ್ನೇ ಜಾಸ್ತಿ ಮಾಡೋಣ ಅಂತೇಳಿ ಒಂದು ಪೋಸ್ಟರ್ ಹಾಕಿದ್ದೀನಿ. ಎಷ್ಟು ಜನ ಅದನ್ನು ಓದಿದ್ದೀರಾ? ಏನೇನು ಅದರಲ್ಲಿ ಕಾನ್ಸೆಪ್ಟ್ ಇದೆ ಸ್ವಲ್ಪ ಹೇಳ್ಬೋದಾ? ನಮ್ಮದೇ ಕ್ಲಾಸ್ ಅದು, ಜುಲೈ 1 ಅಂತ ಹಾಕಿದ್ದೀನಿ ನೋಡಿ. ಯಾರು ಓದಿಲ್ವಾ? ಯಾರು ಓದಿಲ್ಲ? ಮೇಡಮ್ ಏನೋ ಹಾಕ್ತಾರೆ, ಅವ್ರ ಪಾಡಿಗೆ ಹಾಕಂತಾರೆ. ಹನುಮಾನ್ ಚಾಲೀಸಾ ಕ್ಲಾಸ್ ಓದಿಲ್ವಾ? ಏನೇನೋ ಪೋಸ್ಟರ್ ಹಾಕ್ತಿರ್ತೀರ, ಅದರಲ್ಲೂ ಯಾವುದು ಮೇಡಮ್ ಅಂತ ಕೇಳೋದಾದರೆ ಹನುಮಾನ್ ಚಾಲೀಸಾ ಅಂತ ಒಂದು ಹಾಕಿದ್ದೀನಿ ನೋಡಿ. ಹನುಮಾನ್ ಚಾಲೀಸಾ ಭಾಗ್ಯ ಮೇಡಮ್ ಓದಿದ್ರಾ? ಎಸ್, ಭಾಗ್ಯ ಮೇಡಮ್ ಓದಿದಾರಂತೆ. ಆಮೇಲೆ ಅಷ್ಟೇ, ಇನ್ಯಾರು ನೋಡಿಲ್ಲ, ಅಷ್ಟು ಬ್ಯುಸಿ ಇದ್ದೀರಿ ಅಂತ ಆಯ್ತು ಅವಾಗ. ಓಕೆ, ಬ್ಯುಸಿ ಇರೋದು ತುಂಬ ಒಳ್ಳೆಯದು. ಇವತ್ತು ಕ್ಲಾಸ್ ಬಗ್ಗೆ ಒಂದು 5 ನಿಮಿಷ ಅಲ್ಲ, ಒಂದು 3 ನಿಮಿಷದಲ್ಲಿ ಹೇಳ್ಬಿಡ್ತೀನಿ. ಯಾಕಂದರೆ ನಿಮ್ಗೇನಾದ್ರು ಅಮೌಂಟು ಅರೇಂಜ್ ಮಾಡ್ಕೊಳ್ಳೋದಿದ್ರೆ ಜಾಸ್ತಿ ಇರಲ್ಲ. ಅದರಲ್ಲಿ 1999 ಹಾಕಿದ್ದೀನಲ್ವಾ. 1999 ಅಂದರೆ ಈಗ ಇದು ಹೊರಗಿನವ್ರಿಗೆಲ್ಲ ಇದೆ, ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ಈ ಕ್ಲಾಸನ್ನು. 10 ಜನ 20 ಜನ ಆ ಥರ ಅಲ್ಲ, 100 ಜನ ಮೇಲೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರೋದು. ಸೊ ಹಾಗಾಗಿ ಹೊರಗಿನವರೆಲ್ಲ ಜಾಸ್ತಿ. ಇನ್ನು ಅಡ್ವರ್ಟೈಸ್ಮೆಂಟ್ ಕೂಡ ರನ್ ಆಗುತ್ತೆ. ಅಮಾವಾಸ್ಯೆ ಅಂತ ನಾವು ಸ್ಟಾಪ್ ಮಾಡಿದ್ವಿ. ನಾಳೆಯಿಂದ ನಾಳೆ 17 ಅಲ್ವಾ, ನಾಳೆಯಿಂದ ಅಡ್ವರ್ಟೈಸ್ಮೆಂಟ್ ಕೂಡ ರನ್ ಆಗುತ್ತೆ. ಸೊ ಹಾಗಾಗಿ ಅಡ್ವರ್ಟೈಸ್ಮೆಂಟ್ ನೋಡಿ ಯಾರ್ಯಾರೆಲ್ಲ ಪೇ ಮಾಡ್ತಾರೆ ಅವರು ಹೊಸಬ್ರು ಕೂಡ ಬರ್ತಾರೆ ಈ ಕ್ಲಾಸಿಗೆ. ಸೊ ಅವರಿಗೆ ಸೇಮ್ ರೇಟ್ ಇರುತ್ತೆ, 1999 ಇರುತ್ತೆ. ಇದ್ರ ತರಗತಿ ಅವಧಿ ಬಂದು 1 ಅವರ್ ಇರುತ್ತೆ. 15 ದಿವಸಗಳ ಕಾಲ ಈ ಕ್ಲಾಸ್ ನಡೆಯುತ್ತೆ. ಪ್ರತಿ ದಿವಸ ಆನ್ಲೈನಲ್ಲೇ ನಡೆಯುತ್ತೆ. 15 ದಿನಗಳ ಕಾಲ ನಡೆಯುತ್ತೆ. ಓಕೆ, 15 ದಿವಸಕ್ಕೆ 1999 ರೇಟ್ ಹಾಕಿರೋದು ನಾನು.
ಒಂದು ದಿವಸ 2 ದಿವಸದಲ್ಲ ಇದು ಕ್ಲಾಸು, 15 ದಿವಸದ್ದು. ಅಲ್ಲಿ ಏನೇನು ಕೊಟ್ಟು ಹಾಕಿದ್ದೀನಿ ನಾನು. ಒಂದು ನಿಮಿಷ ನೋಡ್ಬಿಡ್ತೀನಿ ಪೋಸ್ಟರಲ್ಲಿ ಏನೇನಿದೆ ನೋಡಿ. ಟಾಪಿಕ್ ಏನೇನಿದೆ, ಟಾಪಿಕ್ಕು ಹನುಮನ ಶಕ್ತಿ. ಟಾಪಿಕ್ ಮೇಡಮ್ ಹನುಮಂತನ ಶಕ್ತಿಯನ್ನು ಆವಾಹನೆ ಮಾಡುವ ವಿಧಾನ. ಹನುಮನ್ನ ಹೇಗೆ, ಈಗ ನಾವು ಸುಮ್ಮನೆ ಹೋಗಿ ದೇವಸ್ಥಾನದಲ್ಲಿ ಕೂತು ನಮಸ್ಕಾರ ಮಾಡಿ ಬರ್ತೀವಿ, ಆಗಲ್ಲ. ನಿಜವಾಗ್ಲೂ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ಹೇಗೆ ಕಂಡುಹಿಡ್ಕೊಳ್ಳೋದು, ಆಯಿತಾ? ಹನುಮನ ಶಕ್ತಿ ಮುಂದೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರಲಿ, ಬೇರೆ ಮೇಡಮ್ 15 ದಿವಸದಲ್ಲಿ ಅಷ್ಟನ್ನು ಹೇಳ್ಕೊಡ್ತೀರಾ? 15 ದಿವಸದಲ್ಲಿ ಇಷ್ಟು ಹೇಳ್ಕೊಡ್ತೀನಿ. ನಿಮಗೆ ಇನ್ನೊಂದು ಸರ್ಪ್ರೈಸ್ ಟ್ವಿಸ್ಟ್ ಇದೆ. ಆಮೇಲಿಂದ ಕೆಟ್ಟ ಶಕ್ತಿಗಳ ನಿವಾರಣೆ. ನಿಮ್ಮ ಮನೆಯಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನೋ ಒಂದು ಕೆಟ್ಟ ಎನರ್ಜಿ ಇದೆ. ನಾನು ಹೇಳಿದ್ನಲ್ಲ, ನೀವೇ ಮಾತಾಡಿ ಅದಕ್ಕೊಂದು ರೂಪ ಬಂದಿರ್ಬೋದು. ಆ ಥರ ಎನರ್ಜೀಸ್ ಇದೆ, ಅದನ್ನು ಹೇಗೆ ರಿಮೂವ್ ಮಾಡೋದು, ಭೂತ ಪಿಶಾಚಿ ಏನಂತಾರೆ, ತೆಗೆಯೋದು ಅಂತಾರಲ್ಲ, ಆ ಥರ ಕೆಟ್ಟ ಶಕ್ತಿಗಳನ್ನು ತೆಗೆಯೋದು. ಮತ್ತು ಕೆಟ್ಟ ಎನರ್ಜಿನ ರಿಮೂವ್ ಮಾಡೋದು ಹೇಗೆ. ಮತ್ತು ನಿಮ್ಮ ಮನೆಯಲ್ಲಿ ಬ್ರಹ್ಮಸ್ಥಾನ, ಈಗ ಒಂದು ಮನೆ ಅಂತ ಇರುತ್ತೆ, ಅಲ್ಲಿ ಬ್ರಹ್ಮಸ್ಥಾನ ಎಲ್ಲಿರುತ್ತೆ, ಎಲ್ಲ ಕಡೆನೂ ಇರೋಲ್ಲ. ಈಗ ದೇವ್ರ ಮನೆ ಇದೆ ಅಂದರೆ ಅಲ್ಲಿ ಬ್ರಹ್ಮಸ್ಥಾನ ಇರೋದಿಲ್ಲ. ನಿಮ್ಮ ಮನೆಯಲ್ಲಿ ಬ್ರಹ್ಮಸ್ಥಾನನ ಸರ್ಚ್ ಔಟ್ ಮಾಡೋದು ಹೇಗೆ, ಸರ್ಚ್ ಮಾಡಿ ಅಲ್ಲಿ ಆ ಜಾಗವನ್ನು ಎನರ್ಜೈಸ್ ಮಾಡಿದ್ರೆ ನಿಮ್ಮ ಮನೇಲಿರುವಂಥ ವಾಸ್ತು ದೋಷ ಎಲ್ಲ ನಿವಾರಣೆ ಮಾಡ್ಕೊಳ್ಳಿ. ಇದಕ್ಕೆಲ್ಲ ಒಂದೊಂದು ಕ್ಲಾಸಿಗೆ 10,000 ಇರುತ್ತೆ. ಬರೀ ನಿಮ್ಮ ಮನೇಲಿ ಬ್ರಹ್ಮಸ್ಥಾನ ಕಂಡುಹಿಡಿದು, ಈ ಜಾಗ ನಿಮ್ಮಲ್ಲಿ ಬ್ರಹ್ಮಸ್ಥಾನ, ಇನ್ಮೇಲೆ ಇಲ್ಲಿ ನಾವು ಸ್ವಲ್ಪ ಅಗ್ನಿಹೋತ್ರನೋ ಒಂದು ಪೂಜೆನೋ ಏನಾದ್ರು ಮಾಡಿ ವಾಸ್ತು ದೋಷ ಸರಿಯಾಗುತ್ತೆ ಅಂತ ಹೇಳ್ತಾರಲ್ಲ ಕನ್ಸಲ್ಟೆನ್ಸು, ಅದಕ್ಕೇ 10-15,000 ತಗೋತಾರೆ. ಅಷ್ಟೊಂದು ಟಾಪಿಕ್ಕು ನಾನು ಕವರ್ ಮಾಡ್ತಾಯಿದ್ದೀನಿ. ಓಕೆ, ಆಮೇಲಿಂದ ಇನ್ನೇನಿದೆ, ಮಕ್ಕಳಿಗೆ ದೈವಿಕ ಶಕ್ತಿನ ಹೇಗೆ, ಮಕ್ಕಳು ಓದೋದ್ರಲ್ಲಿ ಇದ್ದಿದ್ರೆ ಅಥವಾ ಭಯದಿಂದ ಇದ್ದರೆ ಅವರಿಗೆ ಯಾವ ಥರ ದೈವಿಕ ಶಕ್ತಿಯನ್ನು ಇದು ಮಾಡಿಕೊಡೋದು. ಆಮೇಲೆ ಹನುಮಾನ್ ಚಾಲೀಸವನ್ನು ಪ್ರತಿಯೊಂದು ಲೈನನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಹೇಗೆ ಅದನ್ನು ಫೀಲ್ ಮಾಡೋದು. 11 ಬಾರಿ ಹನುಮಾನ್ ಚಾಲೀಸ ಓದೋದು ಒಂದೇ. ಈ ಫೀಲ್ ಮಾಡಿ ಅರ್ಥ ಗೊತ್ತಾದ ಮೇಲೆ ಅದನ್ನು ಒಂದು ಸರಿ ಕೇಳೋದ್ರಿಂದ ಎಷ್ಟು ನಿಮಗೆ ಲಾಭ ಬರುತ್ತೆ. ಪ್ರತಿ ಲೈನಿನ ಅರ್ಥ ಕನ್ನಡದಲ್ಲಿ ಅರ್ಥ ಹೇಳ್ಕೊಟ್ಟು ಅದನ್ನು ಸ್ಟಾರ್ಟ್ ಮಾಡೋದು, ಅದು ಒಂದಿದೆ. ಆಮೇಲಿಂದ ಪಂಚಪ್ರಾಣ ಜಾಗೃತಿ ಇದೆ. ಪಂಚಪ್ರಾಣ ಅಂದರೆ ನಮ್ಮ ಲೇಯರ್ ಗೊತ್ತಿದೆ ಅಲ್ವಾ, ಚಕ್ರ ಸಾಧನದಲ್ಲಿ ಹೇಳ್ಕೊಟ್ಟಿದ್ದೀನಲ್ಲ ಅದು. ಆಮೇಲೆ ಸ್ವರ ವಿಜ್ಞಾನದ ಸ್ವಲ್ಪ ಟಾಪಿಕ್ ಕೂಡ ಬರುತ್ತೆ. ನಾಡಿ, ಯಾವ ನಾಡಿ ಏನೇನು ಕೆಲಸ ಮಾಡುತ್ತೆ, ಸೂರ್ಯನಾಡಿ, ಚಂದ್ರನಾಡಿ, ಸುಷುಮ್ನ ನಾಡಿ, ಅವಾಗ ಏನೇನು ನೀವು ಕೆಲಸ ಮಾಡಬೇಕು, ಅದು ಕೂಡ ಒಂದು ಸ್ವಲ್ಪ ಒಂದು 50% ಸ್ವರ ವಿಜ್ಞಾನದ ಇದು ಕೂಡ ಕವರ್ ಆಗುತ್ತೆ ಇದರಲ್ಲಿ. ಓಕೆ, ಆಮೇಲೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗೆ ಹೇಗೆ, ನಿಮ್ಮದೇನೋ ಒಂದು ಇಷ್ಟ ಇರುತ್ತೆ, ಇಂಥದ್ದು ಆಗಲೇಬೇಕು ನನ್ನ ಲೈಫಲ್ಲಿ ಅಂತ, ಅದಕ್ಕೆ ಹೇಗೆ ಹನುಮನ ಶಕ್ತಿ ಮುಖಾಂತರ ನೀವು ಕೆಲಸಗಳನ್ನು ಮಾಡ್ಕೊಳ್ಳೋಂಥದ್ದಿದೆ. ಆಮೇಲೆ ಮನೆಯಲ್ಲಿ ಸಮೃದ್ಧಿ ಜಾಸ್ತಿ ಆಗಲಿಕ್ಕೆ, ಹಣ ಜನ ಆಕರ್ಷಣೆ ಆಗಲಿಕ್ಕೆ ಏನು ಮಾಡಬೇಕು. ಟೋಟಲಿ 15 ಡೇಸು ಇಷ್ಟು ಟಾಪಿಕ್ ಇರುತ್ತೆ. ಕಾಸ್ಟ್ ಬಂದು ಆಲ್ರೆಡಿ ಹಾಕಿದ್ದೀನಿ 1,999. ನಮ್ಮ ಸ್ವರ ವಿಜ್ಞಾನ ಮತ್ತು ಚಕ್ರ ಸಾಧನ 2 ಕ್ಲಾಸನ್ನು ಯಾರು ತೊಗೊಂಡಿದ್ದಾರೆ, ಅದು 2 ತೊಗೊಂಡಿರೋರು ಇದ್ದಾರೆ ಇಲ್ಲಿ. 2 ತೊಗೊಂಡಿರೋರಿಗೆ 50% ಡಿಸ್ಕೌಂಟ್ ಇದೆ. ಬರೀ ಚಕ್ರ ಸಾಧನ ತೊಗೊಂಡಿರೋರಿಗೆ 25% ಡಿಸ್ಕೌಂಟ್ ಇದೆ. ಅಂದರೆ ಚಕ್ರ ಸಾಧನ ಕ್ಲಾಸ್ ಮಾತ್ರ ತೊಗೊಂಡಿರೋರಿಗೆ 1,500 ಪೇ ಮಾಡಬೇಕಾಗತ್ತೆ. 2 ಕ್ಲಾಸ್ ತೊಗೊಂಡಿರೋರಿಗೆ ಅಗೇನ್ 1,000 ರೂಪೀಸ್ ಮಾತ್ರ ಪೇ ಮಾಡಬೇಕಾಗತ್ತೆ. ನಿಮಗೆ ಮಾತ್ರ ಈ ಆಪ್ಷನ್ನು. ಹೊಸಬ್ರು ಬರೋರಿಗೆಲ್ಲರಿಗೂ 1,999 ಇರುತ್ತೆ. ಇಲ್ಲಿ 2 ತೊಗೊಳ್ದೇ ಇರೋರು 1,999 ಕೊಟ್ಟೇ ಬರಬೇಕು. ಯಾಕಂದರೆ ಇದು ಟಾಪಿಕ್ಕು ನೀವು ಹೊರಗಡೆ ಹೋಗಿ ಕಲಿತೀನಿ ಅಂದರೆ ಅಷ್ಟು ರೇಟ್ ಇದೆ. ನಿಮ್ಮ ಮತ್ತೆ ಎಲ್ಲ ಒಂದೇ ಕಡೆ ಸಿಗೋದಿಲ್ಲ ನಿಮಗೆ, ಒಂದೊಂದು ಸಪ್ರೇಟು. ನಾಡಿ ಬಗ್ಗೆ ತಿಳ್ಕೊಬೇಕಾ, ಸ್ವರ ವಿಜ್ಞಾನ ತಗೊಳ್ಳಿ ಅಂತಾರೆ. ಮನೆಯದು ಎಲ್ಲ ದುಷ್ಟ ಶಕ್ತಿಗಳನ್ನು ಉಚ್ಚಾಟನೆ ಮಾಡಬೇಕಾ, ಅದಕ್ಕೆ ಸಪ್ರೇಟು. ಇಲ್ಲ ಅವರೇ ಬಂದು ಮಾಡಿಕೊಡ್ತಾರೆ. ಇದು ನೀವೇ ನಿಮ್ಮ ಮನೆಯನ್ನು ನೀವೇ ಶುದ್ಧಿ ಮಾಡ್ಕೊಳ್ಳೋದು, ನಿಮ್ಮ ಮನಸ್ಸನ್ನು ನೀವೇ ಶುದ್ಧಿ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಕಂಡುಹಿಡ್ಕೊಂಡು ಮಾಡೋವಂಥದ್ದು ಇದು. ಓಕೆನಾ? ಇಷ್ಟಿದೆ ಟಾಪಿಕ್ಕು. 25 ಒಳಗಡೆ ಪೇಮೆಂಟನ್ನು ಹಾಕಿದ್ರೆ ನಾವು ಇನ್ನೊಂದು ಗ್ರೂಪನ್ನು ಮಾಡ್ತೀವಿ. ಅದಕ್ಕೆ ಸಪ್ರೇಟ್ ಗ್ರೂಪ್ ಮಾಡ್ತೀವಿ. ಇದು ಆ್ಯಸ್ ಯೂಶುವಲ್ ಇದು ನಡೀತಾ ಇರುತ್ತೆ. ಅದು ತರಗತಿ ಡೈಲಿ 6ರಿಂದ 7 ಗಂಟೆ ಇರುತ್ತೆ. ಬೆಳಿಗ್ಗೆ ನನಗೆ ಕಷ್ಟ ಆಗುತ್ತೆ, ನಾನು ಜಾಬಿಗೆ ಹೋಗ್ತೀನಿ, ನನಗೆ ಅಟೆಂಡ್ ಮಾಡೋಕ್ಕಾಗಲ್ಲ ಅನ್ನೋರು ಸಂಜೆ 7ರಿಂದ 8 ಇರುತ್ತೆ. ಸೇಮ್ ಟಾಪಿಕ್ಕು, ಅದೇ ಸೇಮ್ ಕ್ಲಾಸು, ಮತ್ತು ಸಂಜೆ ಇರುತ್ತೆ.
ಬೆಳಿಗ್ಗೆ ಬರೋಕ್ಕೆ ಅವಕಾಶ ಇಲ್ಲದೆ ಇರೋರಿಗೆ ಬೆಳಿಗ್ಗೆನೂ ಬರ್ತೀನಿ ಸಂಜೆನೂ ಬರ್ತೀನಿ ನನಗಿನ್ನೂ ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ 2 ಟೈಮ್ ನೀವು ಅಟೆಂಡ್ ಮಾಡಬಹುದು. ಆಮೇಲೆ ನಿಮಗೆ ಇದು 6 ತಿಂಗಳವರೆಗೂ ರೆಕಾರ್ಡ್ ಸಿಗುತ್ತೆ. ರೆಕಾರ್ಡನ್ನು ಕೂಡ ಬೇಕಾದ್ರೆ ನೋಡ್ಕೊಳ್ಬೋದು ನೀವು. ಓಕೆನಾ? ಗೊತ್ತಾಗಿಲ್ಲ ಒಂದ್ಸರಿ ಕ್ಲಾಸಲ್ಲಿ ಅರ್ಥ ಆಗಿಲ್ಲ ಅಂದರೆ ಮತ್ತೆ ರೆಕಾರ್ಡ್ ನೋಡಿ ಕಲ್ತ್ಕೋಬೋದು. ಗಿರಿಜಾ ಮೈಸೂರು. ಓಕೆ, ಸೊ ಇಷ್ಟಿದೆ ನೋಡಿ. 2 ತಗೊಂಡಿರೋರಿಗೆ 1000 ರುಪೀಸಲ್ಲಿ ಇಷ್ಟೊಂದು ಸಬ್ಜೆಕ್ಟು ಎಲ್ಲೂ ಹೇಳ್ಕೊಡಲ್ಲ, ವಿತ್ ಪ್ರಾಕ್ಟಿಕಲ್ ಮಾಡಿಸ್ತೀನಿ. ಓಕೆನಾ? ಓಕೆ ಮ್ಯಾಮ್, ಡನ್. ಗಿರಿಜಾ ಮೇಡಮ್ ಕ್ಲಾಸ್ ಬೇಕಂತೆ, ಆಯಿತು. ಸೊ ಅಲ್ಲಿ ನಾನು ನಿಮಗೆ ಮನೇಲೇ ಇರೋದ್ರಿಂದ ಕೆಲವೊಂದೆಲ್ಲ ನಾನೇ ಮಾಡಿ ತೋರಿಸ್ತೀನಿ ಕೂಡ. ಓಕೆನಾ? ಇಷ್ಟು ಇದು ಇರುತ್ತೆ ಸಬ್ಜೆಕ್ಟು. ಫೋರ್ಸ್ಫುಲಿ ಇಲ್ಲ, ಕಲಿಬೇಕು, ಏನೋ ಹೊಸದು ಕಲಿಬೇಕು ಅಂತಂದಾಗ ಈಗ ನಮ್ಮ ಮೇಲೆ ನಾವು ಕೆಲವೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಈಗ ನೀವು 1,000 2,000 ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತಿರ್ಬೋದು. ಸಮ್ಟೈಮ್ ನಾನು ಲಕ್ಷಗಟ್ಟಲೆ ನನ್ನ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಬೇಕು, ಕಲಿಬೇಕು ಅಂದಾಗ ನಾನು ಅಮೌಂಟ್ ಅರೇಂಜ್ ಮಾಡ್ತೀನಿ, ಹೆಂಗಾರು ತೊಗೋತೀನಿ, ಇದನ್ನು ಕಲಿತೀನಿ. ನಾನು ನಿಮ್ಗೆ ಹೇಳ್ಕೊಡ್ಬೇಕಂದ್ರೆ ನಾನು ಒಂದು ಕಡೆ ಕಲೀಲೇಬೇಕಲ್ವ. ಸೊ ಹಾಗಾಗಿ ಯಾರಾದರೂ ಪೇಮೆಂಟ್ ಮಾಡ್ಕೊಳ್ಳೋರಿದ್ದರೆ 25 ಒಳಗಡೆ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಗ್ರೂಪು ಕ್ರಿಯೇಟ್ ಆಗುತ್ತೆ. ಓಕೆನಾ? ಇಷ್ಟು ಇದ್ರದ್ದು ಸಾರಾಂಶ, ಇಷ್ಟು ತರಗತಿಯ ಇದು. ಆಮೇಲೆ ಆರೋಗ್ಯ ಅಡೆತಡೆ ಇದ್ದರೆ, ಆರೋಗ್ಯ ಜಾಸ್ತಿ ಹದಗೆಡ್ತಾ ಇದ್ದರೆ ಅದನ್ನು ಹನುಮಾನ್ ಶಕ್ತಿಯಿಂದ ಹೇಗೆ ಸರಿ ಮಾಡ್ಕೊಳ್ಬಹುದು ಎಲ್ಲವೂ ಇದೆ. ಟಾಪಿಕ್ ನೋಡ್ಕೊಳ್ಳಿ, ಅಷ್ಟು ಟಾಪಿಕ್ ಕವರ್ ಆಗುತ್ತೆ. ಓಕೆ, ಈಗ ಶುರು ಮಾಡೋಣ. ಇವತ್ತು ಯಾಕೋ ಇನ್ನೂ ಬಂದಿಲ್ಲ ಜನ. ಪ್ರಾಣಾಯಾಮ ಶುರು ಮಾಡೋಣ ಈಗ. ಒಂದ್ಸರಿ ನೋಡಿ, ಅದು ಸ್ಕ್ರೋಲ್ ಮಾಡಿ ಮೇಲ್ಗಡೆ ಇದೆ, ಇಲ್ಲ ಬೇಕಂದ್ರೆ ಇವತ್ತು ಇನ್ನೊಂದ್ಸರಿ ಪೋಸ್ಟ್ ಹಾಕ್ತೀನಿ, ನೋಡ್ಕೊಳ್ಳಿ ಒಂದ್ಸರಿ. ನಿಮಗೆ ಮನಸ್ಸಿಗೆ ಸಮಾಧಾನ ಇದ್ದು ಇಲ್ಲಪ್ಪ ಇದರಲ್ಲಿ ಏನೋ ಇದೆ ವಿಶೇಷ. ಈಗ ನಿಮಗೆ ಗೊತ್ತಿದೆ ಯಾರ್ಯಾರು ಯಾವ್ಯಾವ ಕ್ಲಾಸಿಗೆ ಬಂದಿದ್ದೀರಾ ಅಂತ, ಎಷ್ಟು % ಡಿಸ್ಕೌಂಟ್ ಅಂತ ಕೂಡ ಹೇಳಿದ್ದೀನಿ. ಆಸಕ್ತಿ ಇರೋರು ಬುಕ್ ಮಾಡ್ಕೊಳ್ಳಿ. ಓಕೆ, ಈಗ ಪ್ರಾಣಾಯಾಮವನ್ನು ಶುರು ಮಾಡೋಣ. ಏನಾದರೂ ಕ್ವಶನ್ಸ್ ಇದ್ದರೆ ಗ್ರೂಪಲ್ಲಿ ಹಾಕಿ, ಚಾಟು ಓಪನ್ ಮಾಡ್ತೀನಿ ಕ್ಲಾಸ್ ಮುಗಿದ ತಕ್ಷಣ. ನಿಮ್ಗೇನಾದ್ರು ಕ್ವಶನ್ಸ್ ಇದೆ ಅಂದರೆ ಗ್ರೂಪಲ್ಲಿ ಹಾಕಿ, ನಾನು ಆನ್ಸರ್ ಮಾಡ್ತೀನಿ. ಓಕೆನಾ? ಓಕೆ, ಈಗ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಶುರು ಮಾಡೋಣ. ಹೀಗೆ ಫುಲ್ಲು ವಾಯ್ಸ್, ನಮಸ್ತೆ, ವಾಯ್ಸ್ ಕ್ಲಿಯರ್ ಇಲ್ಲ, ಹೌದಾ? ಏನಾಗ್ತಾ ಇದೆ? ಸೌಂಡ್ ಬರ್ತಾ ಇದೆಯಾ ಮತ್ತೆ ಕೂಡ? ಇದು ನಾನು ವಾಸ್ತು ಚೇಂಜ್ ಮಾಡಿದ್ದೀನಿ. ಇಷ್ಟು ದಿವಸ ಹಾಲಲ್ಲಿ ಕೂತ್ಕೊತಾ ಇದ್ದೆ, ಈಗ ರೂಮಲ್ಲಿ ಕೂತ್ಕೊತಿದ್ದೀನಿ, ಅದಕ್ಕೇನಾಗೋತ್ತಿಲ್ಲ. ಓಕೆ, ನಾ ಪ್ರಾಣಾಯಾಮ ಮಾಡೋಕ್ಕೇನು ಸೌಂಡ್ ಬೇಕಾಗಿಲ್ಲ ಅನ್ಕೋತೀನಿ. ಸೊ ಇವತ್ತು ನೋಡೋಣ, ಅಡ್ಜಸ್ಟ್ ಮಾಡಿ. ಅದೇನು ಸಮಸ್ಯೆ ಆಗಿದೆ, ಲ್ಯಾಪ್ಟಾಪಲ್ಲಿ ಪ್ರಾಬ್ಲಮ್ಮಾ ಅಥವಾ ನಮ್ಮದು ಇದು ಪ್ರಾಬ್ಲಮ್ಮಾ ನಂಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದ್ ದಿನ ಒಂದೊಂದ್ ತರ ಕೇಳಿಸುತ್ತೆ ಅನ್ಸುತ್ತೆ. ನನಗೆ ಇವತ್ತು ಕ್ಲಿಯರ್ ಆಗಿದೆ. ನನಗೆ ಕ್ಲಿಯರ್ ಆಗಿ ಕೇಳಿಸ್ತದೆ. ನಿಮಗೆ ಕ್ಲಿಯರ್ ಆಗಿದೆಯಾ? ಬಹುಶಃ ಮಳೆಗಾಲದಲ್ಲಿ ಈ ಥರ ಆಗುತ್ತಾ ಅಂತಲ್ವಾ? ಕೆಲವರಿಗೆ ಈಗ ನೋಡಿ, ಅವ್ರ ಚಂದ್ರ ಸರ್ಗೆ ಹಂಗೆ ಕೇಳಿಸ್ತಾ ಇದೆ ಅನ್ಸುತ್ತೆ ಮೋಸ್ಟ್ಲಿ. ಬಟ್ ನನಗೆ ಇವತ್ತು ಕ್ಲಿಯರ್, ನಿನ್ನೆ ಕ್ಲಿಯರ್ ಇರ್ಲಿಲ್ಲ. ನಿನ್ನೆ ಅಂತೂ ಕೊನೆ ಕೇಳಿಸ್ಲೇ ಇಲ್ಲ. ಕೇಳಿಸೋದಿಲ್ವಾ? ಕ್ಲಿಯರ್ ಕೇಳ್ತಾ ಉಂಟು. ಕ್ಲಿಯರ್ ಕೇಳ್ತದೆ ಇಲ್ಲಿ. ಕೇಳ್ತದಾ? ಹಾ, ಕೇಳ್ತದೆ. ಓಕೆ ಓಕೆ, ಸ್ಟಾರ್ಟ್ ಮಾಡೋಣ. 2 ರೌಂಡ್ ಮಾಡಿ, ಮಾಮೂಲಿ ಯಥ ಪ್ರಕಾರ 2 ರೌಂಡ್ ಮಾಡಿ ರಿಲ್ಯಾಕ್ಸ್ ಮಾಡಬೇಕು. ಭಸ್ತ್ರಿಕಾ, ರಿಲ್ಯಾಕ್ಸ್. 10 ರಿಂದ 15 ರೌಂಡ್ ಮಾಡಿ ರಿಲ್ಯಾಕ್ಸ್ ಮಾಡಿ, ಮತ್ತೆ ಅರ್ಧ ನಿಮಿಷ ವಿರಾಮ ತಗೊಂಡು
ನೆಕ್ಸ್ಟ್ ರೌಂಡನ್ನು ಮಾಡಿ. ರಿಲ್ಯಾಕ್ಸ್ ಮಾಡುವಾಗ ಬಾಯಲ್ಲಿ ಉಸಿರು ಬಿಡಬೇಡಿ, ಮತ್ತೆ ಸುಸ್ತಾಗುತ್ತೆ. ಬಾಯಿ ಬಂದ್ ಮಾಡಿ, ಆದಷ್ಟು ಮೂಗಲ್ಲೇ ಬಿಡಿ ಉಸಿರನ್ನು. ಓಕೆ, ಎಸ್, ಸೆಕೆಂಡ್ ರೌಂಡ್. Relax. ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಎಸ್, ಈಗ ರಿಲ್ಯಾಕ್ಸ್ ಆದಮೇಲೆ ಕಪಾಲಭಾತಿಯನ್ನು ಮಾಡೋಣ. ಓಕೆ, ಎಸ್, ಸ್ಟಾರ್ಟ್. ನಾರ್ಮಲ್ ಸ್ಪೀಡಲ್ಲಿ ಮಾಡಿ. Relax. ರಿಲ್ಯಾಕ್ಸ್ ಮಾಡಿ. ಸೆಕೆಂಡ್ ರೌಂಡ್ ಮಾಡೋಣ. Relax. ಅರ್ಧ ನಿಮಿಷ ಆರಾಮನ್ನು ಮಾಡಿ. ಈಗ ಉಜ್ಜಯಿ ಪ್ರಾಣಾಯಾಮವನ್ನು ಮಾಡೋಣ. ಉಜ್ಜಯಿ ಪ್ರಾಣಾಯಾಮ ಅಂದರೆ ಎರಡು ಮೂಗಿನ ಮುಖಾಂತರ ಉಸಿರನ್ನು ತಗೊಳ್ಳೋದು. ಓಕೆ, ಉಸಿರನ್ನು ತಗೊಳ್ಳೋದು. ಎರಡು ಮೂಗಿನ ಮುಖಾಂತರ ಉಸಿರನ್ನು ತಗೊಂಡು ಏನು ಮಾಡಬೇಕು, ಹೊಟ್ಟೆಯ ನಾಭಿಯಲ್ಲಿ ನಿಲ್ಲಿಸಿ ಇಡಬೇಕು ಅಲ್ವಾ. ಹೊಟ್ಟೆಯ ನಾಭಿಯಲ್ಲಿ ಏನು ಮಾಡಬೇಕು, ಉಸಿರನ್ನು ನಿಲ್ಲಿಸಬೇಕು. ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹೊತ್ತು ನೀವು ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಳೋದು ಅಂತಾರಲ್ಲ ಹಾಗೆ ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೊಳ್ಬೇಕು. ನಿಮಗೆ ಕೆಪಾಸಿಟಿ ಎಷ್ಟಿದೆ ಅಷ್ಟು. ತುಂಬ ಅತಿಯಾಗಿ ಓವರ್ ರಿಸ್ಕ್ ತೊಗೊಂಡು ಇಟ್ಕೋಬೇಡಿ. ಸಾಕು ನನಗೆ ಅನಿಸೋವಾಗ ಬಾಯಿಯ ಮುಖಾಂತರ ಉಸಿರನ್ನು ರಿಲೀಫ್ ಮಾಡಿ. ಎಸ್, ಸ್ಟಾರ್ಟ್.
ಇನ್ಹೇಲ್, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್, ಕಮಾನ್. ಹೊಟ್ಟೆಗೆ ಹೋಗಿ ಸ್ಟಾಪ್ ಆಗಬೇಕು. ನಾಭಿಯಲ್ಲಿ ಉಸಿರನ್ನು ಹಿಡಿಬೇಕು. ಹೊಟ್ಟೆ ಊದ್ಕೊಂಡಿರಬೇಕು ಬಲೂನ್ ಥರ. ಹಾಗೆ ಕೂತ್ಕೋಬೇಕು ಎಷ್ಟು ಸಾಧ್ಯವಾಗುತ್ತೋ ಅಷ್ಟೊತ್ತು. ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಿ. 1 ರೌಂಡ್ ಆಯಿತು. 2ನೇ ರೌಂಡ್ ಮಾಡೋಣ. ಇದು 5 ಬಾರಿ ಮಾಡಬೇಕು. ಇನ್ನು 4 ಬಾರಿ ಬಾಕಿ ಇದೆ. 2ನೇ ಬಾರಿ ಮಾಡೋಣ. ಎಸ್, ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಎಸ್, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಎಸ್, ಕಮಾನ್. ಎಸ್ ಎಸ್ ಎಸ್. ಫುಲ್ ಹೊಟ್ಟೆ ಒಳಗಡೆ ಹೋಗಲಿ. ಸ್ಟಾಪ್. ಹೋಲ್ಡ್ ಇಟ್. ಹೋಲ್ಡ್ ಮಾಡಿ. ಹೋಲ್ಡ್. ಹೊಟ್ಟೆ ಎಲ್ಲ ಹಿಂಗೆ ಓಪನ್ ಆದಂಗೆ ಆಗುತ್ತಲ್ಲ, ಒಳಗಡೆ ಎಲ್ಲ ಪಾರ್ಟ್ ವೈಸ್ ಬಿಡಿಸಿ ಇದಾದಂಗೆ ಆಗುತ್ತೆ ಅಲ್ವಾ? ಓಕೆ, ರಿಲೀಫ್ ಮಾಡಿ. 3ನೇ ರೌಂಡ್ ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ದೀರ್ಘವಾದ ಉಸಿರನ್ನು ತಗೊಳ್ಳಿ ಮೂಗಿನ ಮುಖಾಂತರ. ನಾಭಿಯಲ್ಲಿ ನಿಲ್ಲಿಸಿ. ಎಸ್, ಹೋಲ್ಡ್ ಇಟ್. ಇದು ಸಖತ್ ಪವರ್ಫುಲ್ ಪ್ರಾಣಾಯಾಮ. ನಿಮ್ಮಲ್ಲಿ ಯಾವುದೇ ಥರದ ಹೆಲ್ತ್ ಇಶ್ಯೂಸ್ ಇದ್ದರೂ ಇದರಲ್ಲಿ ಗುಣ ಆಗಿಬಿಡುತ್ತೆ. ಆದರೆ ಕರೆಕ್ಟಾಗಿ ಮಾಡಬೇಕು. ಪ್ರತಿಯೊಬ್ಬರು ಮಾಡಬೇಕು. ವಿಡಿಯೋ ಝೂಮ್ ಆನ್ ಮಾಡಿಬಿಟ್ಕೊಂಡು ನಿಮ್ಮ ಪಾಡಿಗೆ ನೀವು ಮಲ್ಕೊಂಡು ಕೇಳಿಸ್ಕೊತೀನಿ, ಆಮೇಲೆ ರಂಗನಾಥ ಸ್ವಾಮಿ ಥರ ಅರ್ಧ ಹಿಂಗೆ ನಿದ್ರಾವಸ್ಥೆಯಲ್ಲಿ ಇರ್ತೀನಿ ಅಂದರೆ ಆಗಲ್ಲ. ಆ್ಯಕ್ಷನ್ ನೀವು ಮಾಡಬೇಕು, ರಿಸಲ್ಟ್ ಬೇಕು ಅಂದರೆ. ಓಕೆ, ಈಗ 4ನೇ ರೌಂಡ್ ಮಾಡೋಣ. ಮೇಡಮ್ ಪಾಡಿಗೆ ಮೇಡಮ್ ಮಾತಾಡ್ತಾರೆ, ನಾನು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೇಳಿಸ್ಕೊಳ್ಳೋಣ ಅಂತ ಯಾರಾದ್ರೂ, ಯಾಕಂದರೆ ವಿಡಿಯೋ ಆನ್ ಮಾಡ್ಕೊಳ್ಳಲ್ವಲ್ಲ ನೀವು, ನನಗೆ ಗೊತ್ತಿಲ್ಲ ನೀವೇನೇನು ಮಾಡ್ತಿರ್ತೀರ ಅಂತ. ಸೊ ಅದಕ್ಕೆ ಇಲ್ಲ ಬೇರೆ ಏನಾದ್ರು ಕೆಲಸ ಮಾಡೋದು, ಹೊಸ್ಲು ಬರೆಯೋದು, ರಂಗೋಲಿ ಹಾಕ್ತಾ ಇರೋದು, ನನ್ನ ವಾಯ್ಸಲ್ಲಿ ಕೇಳಿಸ್ತಾ ಇರುತ್ತೆ. ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ತಾಯಿದ್ರೆ ರಿಸಲ್ಟ್ ಬರಲ್ಲ, ವರ್ಕ್ ಆಗಲ್ಲ. ಇಷ್ಟ ಅರ್ಥ ಮಾಡ್ಕೊಳ್ಳಿ. ನಾನು ಇಂಟ್ರಡಕ್ಷನ್ ಕೊಟ್ಟಂಗೆ ನೀವು ಎಫರ್ಟ್ ಹಾಕಿ ನಿಮ್ಮ ಪ್ರಾಣಾಯಾಮವನ್ನು ತುಂಬ ನೀಟಾಗಿ ಮಾಡಿದ್ರಿ ಅಂದರೆ ರಿಸಲ್ಟು ಪಕ್ಕ ಬರುತ್ತೆ. 21 ಡೇಸಲ್ಲಿ ನಿಮಗೆ ಬರಲೇಬೇಕು. BP ಶುಗರ್ ಏನಿದ್ರು ಅಟ್ಲೀಸ್ಟ್ ನಾರ್ಮಲ್ ಆಗಬೇಕು. ಇಲ್ಲ ನಿಮಗೆ ಏನಾದ್ರು ಒಂದು ಸ್ಕಿನ್ನಲ್ಲಿ ಗ್ಲೋ ಬರೋದು ಅಥವಾ ಏನಾದ್ರು ಒಂದು ಚೇಂಜಸ್ ಆಗಲೇಬೇಕು ನಿಮಗೆ. ಮಾಡಿಲ್ಲ ಅಂದರೆ ಆಗಲ್ಲ. ಓಕೆ, ಈಗ 5ನೇ ಬಾರಿ ಮಾಡೋಣ. ಇನ್ಹೇಲ್ ತಗೊಳ್ಳಿ, ಉಸಿರನ್ನು ತಗೊಳ್ಳಿ. ಪೇಯ್ಡ್ ಕ್ಲಾಸಲ್ಲೆಲ್ಲ ಕಂಪಲ್ಸರಿ ವಿಡಿಯೋ ಆನ್ ಮಾಡಿಸ್ತೀನಿ. ಇನ್ಹೇಲ್, ಉಸಿರು ತಗೊಳ್ಳಿ. ಉಸಿರು ತಗೊಂಡು ದೀರ್ಘವಾಗಿ ಉಸಿರನ್ನು ನಾಭಿಯಲ್ಲಿ ನಿಲ್ಲಿಸಿ. ಬ್ಲಾಕೇಜಸ್ ಇದ್ದರೆ ರಿಮೂವ್ ಆಗುತ್ತೆ. ರಕ್ತ ಹೆಪ್ಪುಗಟ್ಟಿದ್ರೆ ಸರಿ ಹೋಗುತ್ತೆ. ಆ ಫೋರ್ಸಿಗೆ ನೀವು ಉಸಿರನ್ನು ಪ್ರಾಣಶಕ್ತಿಯನ್ನು ಹಿಡಿದಿಟ್ಕೋತೀರಲ್ಲ, ಆ ಫೋರ್ಸಿಗೆ ಏನಾಗುತ್ತೆ, ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗುತ್ತೆ. ರಕ್ತ ಹೆಪ್ಪುಗಟ್ಟಿದ್ರೆ ಎಂಜಿಯೋಗ್ರಫಿ ಆಗಬೇಕು ಅಂತಾರಲ್ಲ, ಎಂಜಿಯೋಗ್ರಾಮ್ ಮಾಡಬೇಕು ಅಂತಾರಲ್ಲ, ಅದೆಲ್ಲ ನಿಮಗೆ ಸರಿ ಹೋಗುತ್ತೆ. ಇದರಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ಉಳಿಯುತ್ತೆ ಗೊತ್ತಾ. ಈ ಒಂದು ಪ್ರಾಣಾಯಾಮ ಅಷ್ಟು ಪವರ್ಫುಲ್ ಆಗಿದೆ. ಮೈಂಡು ನಿಮಗೆ ಫುಲ್ಲು ರಿಲ್ಯಾಕ್ಸ್ ಆಗುತ್ತೆ. ಬ್ರೈನಲ್ಲಿ ಏನಾದ್ರು ಬ್ಲಾಕೇಜಸ್ ಇದ್ದರೆ ರಿಲೀಫ್ ಆಗುತ್ತೆ. ಅಷ್ಟು ಒಳ್ಳೆ ಕೆಲಸ ಮಾಡುತ್ತೆ ಉಜ್ಜಯಿ ಪ್ರಾಣಾಯಾಮ. ಓಕೆ, ರಿಲೀಫ್ ಮಾಡಿ. ಸ್ವಲ್ಪ ಈಗ ಒಂದು ಅರ್ಧ ನಿಮಿಷ ರಿಲ್ಯಾಕ್ಸ್ ಮಾಡಿ.
ಬರೀ ಮೂಗಿಯಲ್ಲಿ ದೀರ್ಘವಾಗಿ ಉಸಿರಾಟವನ್ನು ಮಾಡಿ. ಓಕೆ. ನನಗೆ ಭ್ರಾಮರಿ ಮತ್ತು ಉಜ್ಜಯಿ ಪ್ರಾಣಾಯಾಮ ತುಂಬ ಇಷ್ಟ, ಅಂದರೆ ಅಷ್ಟಿಷ್ಟ ನನಗೆ. ನಾನು ಟೈಮ್ ಸಿಕ್ತಾಗೆಲ್ಲ ಅವಾಗರ ಸುಮ್ಮನೆ ಕೂತಿದ್ರು ಭ್ರಾಮರಿ ಮಾಡ್ತಾ ಇರ್ತೀನಿ. ಅಷ್ಟು ಬ್ರೈನು ನಿಮಗೆ ಆ್ಯಕ್ಟಿವ್ ಆಗುತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಈಗ ಭ್ರಾಮರಿ ಪ್ರಾಣಾಯಾಮನ ಮಾಡೋಣ. ಈ ಪ್ರಾಣಾಯಾಮಗಳೆಲ್ಲ ಮಾಡಿ ನಿಮ್ಮಲ್ಲಿ ಏನಾದ್ರು ಸಣ್ಣ ಪುಟ್ಟ ಚೇಂಜಸ್ ಆಗಿದ್ರೆ ಗ್ರೂಪಲ್ಲಿ ಹಂಚ್ಕೊಳ್ಳಿ. ಯಾಕಪ್ಪ ಅಂದರೆ ಕೆಲವರಿಗೆ ಗ್ರೂಪಿಂದು ಇದೇ ಗೊತ್ತಿಲ್ಲ, ಏನು ಕಾನ್ಸೆಪ್ಟು, ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಬೇರೆಯವರಿಗೆ. ನೀವು ಆ ರಿಸಲ್ಟನ್ನು ಶೇರ್ ಮಾಡಿದ್ರೆ ಈ ಥರ ಪ್ರಾಣಾಯಾಮದಿಂದ ನಿಮಗೇನೋ ಒಂದು ಬೋಗಸ್ ಆಗಿ ಏನು ನನ್ನನ್ನು ಹೊಗಳಿ ಆ ಥರ ಹೇಳ್ತಾ ಇಲ್ಲ, ಪ್ರಾಮಾಣಿಕವಾಗಿ ನಿಮ್ಗೇನಾದರೂ ಒಳ್ಳೇದಾಗಿದ್ದರೆ, ಏನೋ ಒಂದು ಸ್ವಲ್ಪ ನಿಮಗೆ ನಿದ್ದೆ ಬರ್ತಾರಲ್ಲ, ನಿದ್ರಾಹೀನತೆ ಇರುತ್ತೆ, ಈಗ ಚೆನ್ನಾಗಿ ನಿದ್ರೆ ಮಾಡ್ತಿದ್ದೀರಾ, ಅದು ಒಂದು ಪ್ಲಸ್ ಪಾಯಿಂಟ್ ಅಲ್ವಾ. ಎಷ್ಟೋ ಜನ ನಿದ್ರೆ ಮಾತ್ರೆ ತೊಗೊಂಡು ನಿದ್ದೆ ಮಾಡ್ತಾರೆ. ಅದು ಒಂದು ನಿಮ್ಮಲ್ಲಿ ಚೇಂಜಸ್ ಆಗಿದ್ದರೆ, ಮೊದಲು ನನಗೆ ಸರಿಯಾಗಿ ತಿಂದ ಊಟ ಜೀರ್ಣ ಆಗ್ತಾ ಇರಲಿಲ್ಲ, ಊಟದ ಸವಿ ಗೊತ್ತಾಗ್ತಿರಲಿಲ್ಲ, ಈಗ ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಿ. ಆಮೇಲೆ ಬಿ ಪಿ ನನಗೆ ಎಷ್ಟೋ ಇತ್ತು, ಈಗ ಇಷ್ಟು ಕಮ್ಮಿ ಆಗಿದೆ, ನಾರ್ಮಲ್ ಬಂದಿದೆ. ಶುಗರ್ ಇತ್ತು ನನಗೆ, ಸ್ವಲ್ಪ ಪರವಾಗಿಲ್ಲ. ಆಮೇಲೆ ಸಣ್ಣದಕ್ಕೂ ನಾನು ಸ್ಟ್ರೆಸ್ ತೊಗೋತಾ ಇದ್ದೆ, ತುಂಬ ಟೆನ್ಷನ್ ತೊಗೋತಾ ಇದ್ದೆ, ಈಗ ಆರಾಮಾಗಿದ್ದೀನಿ. ಸಮಸ್ಯೆ ಈಗ ಇರುತ್ತೆ. ನಾನು ಕ್ಲಾಸಿಗೆ ಬಂದ ತಕ್ಷಣ ಪವಾಡ ನಡೆಯುತ್ತೆ ಅಂತ ಯಾವತ್ತೂ ಹೇಳಿಲ್ಲ, ಇನ್ನು ಹೇಳೋದು ಇಲ್ಲ. ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಹುಡುಕೋಬೇಕು. ಅದು ಹುಡುಕೊಳ್ಳೋಕ್ಕೆ ಒಂದು ಸ್ಮಾರ್ಟ್ ರಸ್ತೆ ನಾವು ಓಪನ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ. ಮೊದಲು ನಾನು ಚಿಕ್ಕ ವಿಷಯಕ್ಕೂ ಟೆನ್ಷನ್ ಆಗ್ತಾಯಿದ್ದೆ, ತುಂಬ ಉದ್ವೇಗ ಆಗ್ತಾಯಿದ್ದೆ. ಈಗ ಕಾಮನ್ ಆಗಿ ತಗೊಳ್ಳೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಈ ಥರದ್ದೇನಾದ್ರು ಚೇಂಜಸ್ಸು ಆಗೇ ಆಗಿರುತ್ತೆ ಅಲ್ವಾ. ಅವರು ನಿಮ್ಮ ಅನಿಸಿಕೆಗಳನ್ನು ಶೇರ್ ಮಾಡಿ. ಶೇರ್ ಮಾಡಿದಾಗಲೇ ಯಾರೋ ಇನ್ನೊಬ್ರು ಹುಡುಕ್ತಿರ್ತಾರೆ, ಆ ಪಕ್ಕದಲ್ಲೇ ಇರುತ್ತೆ, ಗೊತ್ತಿರಲ್ಲ ಅವರಿಗೆ. ಈಗ ಇಲ್ಲೂ ಕೂಡ ಎಷ್ಟೋ ಜನ ಅವ್ರವ್ರ ಅಭಿಪ್ರಾಯಗಳನ್ನು ತಿಳಿಸಿದಾಗ ಅದನ್ನು ನೋಡಿ ಬಂದಿರೋರು ಇದ್ದಾರೆ. ಏನೋ ಹೇಳ್ತಾ ಇದ್ದಾರಲ್ಲ ಇಲ್ಲಿ, ಏನೋ ಒಳ್ಳೇದಾಯಿತು ಅಂತಿದ್ದಾರೆ, ನೋಡೋಣ ಅಂತ ಬಂದಿರೋರು ಕೂಡ ಇರ್ತಾರೆ. ಸೊ ನೀವು ಹಾಗೆ ವಾರದಲ್ಲಿ ಅಟ್ಲೀಸ್ಟ್ 2 ದಿವಸನೋ 1 ದಿವಸನೋ ನೀವು ಹಂಗೆ ಹಾಕಿದ್ರೆ, ನನಗೆ ಈ ಥರ ಕ್ಲಾಸ್ ಯೂಸ್ ಆಯಿತು ಅಂತ ಹಾಕಿದ್ರೆ ಏನಾಗುತ್ತೆ, ಏನೋ ಕ್ಲಾಸ್ ಮಾಡ್ತಾ ಇದ್ದಾರೆ ನೋಡೋಣ ಅಂತ ಅಟೆಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ. ಈ ಕೆಲಸ ಮಾಡ್ಬೋದಲ್ವ ಎಲ್ಲರೂ. ಭ್ರಾಮರಿ ಶುರು ಮಾಡೋಣ. ಅವಾಗವಾಗ ಹಾಕ್ಬೇಕು. ಯಾವಕ್ಕಂದರೆ ಇವತ್ತು ಅಮಾವಾಸ್ಯೆಗೆ ಹಾಕಿ ಹುಣ್ಣಿಮೆವರೆಗೂ ಏನೂ ಹಾಕಿಲ್ಲ ಅಂದರೆ ಬಹುಶಃ ಕ್ಲಾಸ್ ಮಾಡ್ತಾ ಇಲ್ಲ ಇರಬಹುದು. ಝೂಮ್ ಲಿಂಕ್ ಕಳಿಸಿದ್ರೂ ತುಂಬ ಜನಕ್ಕೆ ನನಗೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ಎಷ್ಟೊಂದು ಜನಕ್ಕೆ ಝೂಮೇ ಗೊತ್ತಿಲ್ಲ. ಝೂಮಲ್ಲಿ ಅಟೆಂಡ್ ಮಾಡಿ ಅಂದರೆ ಅದೇನು ಮೇಡಮ್ ಅಂತಾರೆ. ನಾನು ಮತ್ತೆ ಅವರಿಗೆ ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು, ಇದು ಮಾಡಬೇಕು. ನನಗೆ ದಿನಕ್ಕೆ ಒಂದು 5 ಜನ 10 ಜನದ ಹತ್ರ ಮಾತಾಡ್ಬೋದು ಒಬ್ಬ ಮನುಷ್ಯ. 50-60 ಜನ ಕಾಲ್ ಬಂದರೆ ಅದು ಬಿಟ್ಟು ನನ್ನ ಪರ್ಸ್ನಲ್ ಕಾಲ್ಸ್ ಇರುತ್ತೆ, ಬೇರೆ ನಮ್ಮ ಪ್ರೊಫೆಷ್ನಲ್ ಕಾಲ್ಸ್ ಇರುತ್ತೆ, ಅದು ಬಿಟ್ಟು ಇದು ಕಾಲು ಎಲ್ಲ ಸೇರಿ ಒಂದು 50-60 ಜನ ಮಾತಾಡಿದ್ರೆ ನನ್ನ ಮೈಂಡ್ಸೆಟ್ ಏನಾಗಬೇಡ. ಹಾಗಾಗಿ ತುಂಬ ಜನ ಕಾಲ್ ರಿಸೀವ್ ಮಾಡಲ್ಲ ನಾನು. ಅತಿಯಾದ ಏನೋ ಒಂದು ವಿಶೇಷ ವಿಷಯ ಇದೆ, ಮಾತಾಡಲೇಬೇಕು ಅಂದರೆ ಮಾತ್ರ ಮಾತಾಡ್ತೀನಿ. ಓಕೆ. ಸುಮ್ಮನೆ ಮಾತಾಡೋಕ್ಕೆ ನನಗೂ ಕೂಡ ರೇಡಿಯೇಷನ್ನು ಕಷ್ಟ ಆಗುತ್ತಲ್ವ. ಸೊ ಹಾಗಾಗಿ ಮಾತಾಡಲ್ಲ. ಅದಕ್ಕೆ ಏನಿದ್ರು ಕ್ಲಾಸಲ್ಲೇ ನೀವು ಕ್ಲಾರಿಟಿ ತೊಗೊಬಿಡಿ. ಓಕೆ. ಸೊ ನಿಮ್ಮ ಅನಿಸಿಕೆಗಳನ್ನು ನಾನು ವಿಂಡೋ ಚಾಟ್ ಓಪನ್ ಇಟ್ಟಾಗ ದಯವಿಟ್ಟು ಹಾಕಿ. ಯಾರೋ ಒಬ್ರಿಬ್ರು ಮಾತ್ರ ಆಗ್ತಾಯಿದ್ದೀರಾ, ನಿಮ್ಮಿಂದ ಒಂದು 4 ಜನಕ್ಕೆ ಉಪಯೋಗ ಆಗಲಿ. ಯಾರಿಗೆ ಗೊತ್ತು, ಯಾರ ರಿಸಲ್ಟ್ ನೋಡಿ ಯಾರು ಇನ್ಸ್ಪೈರ್ ಆಗ್ತಾರೆ ಹೇಳಕ್ಕೆ ಬರಲ್ಲ. ಸೊ ಹಾಗಾಗಿ ನಿಮ್ಗೇನು ಅನಿಸುತ್ತೆ, ಊಹಾಪೋಹ ಏನೂ ಹಾಕ್ಬೇಡಿ, ಗಾಳಿಲಿ ಆರೋಗ್ತೀನಿ ಆ ಥರ ಏನೂ ಬೇಡ. ನಿಮಗೇನು ಒಂದು ಸಣ್ಣ ಪರ್ಸೆಂಟೇಜ್ 10%, 20% ಒಳ್ಳೇದಾಗಿರುತ್ತಲ್ಲ ಅದನ್ನು ಹಾಕಿ. ಓಕೆ. ಆದಷ್ಟು ಟ್ರಾನ್ಸ್ಪರೆಂಟ್ ಆಗಿರೋಣ. ಡನ್. ಈಗ ಭ್ರಾಮರಿ ಏನು ಮಾಡೋಣ ನೋಡಿ. ಇದನ್ನು ಈ ಥರ ಇಟ್ಕೊಳ್ಳಿ. ಹೊಸಬ್ರು ಯಾರೂ ಇಲ್ಲ ಅನ್ಕೋತೀನಿ. ಐ ಥಿಂಕ್ ಇವತ್ತು ಹಳಬ್ರೆ ಸುಮಾರು ಜನ ಬಂದಿಲ್ಲ. ಸೊ ಮೂಗಿನ ಮುಖಾಂತರ ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರು ಬಿಡಬೇಕಾದ್ರೆ ಮಾಕಾರವನ್ನು ಮಾಡ್ತಾ ಮೂಗಲ್ಲೇ ಉಸಿರು ಬಿಡಬೇಕು. ಸ್ಟಾರ್ಟ್.
ಇನ್ನು 2 ಬಾರಿ ನೀವು ಕಂಟಿನ್ಯೂ ಮಾಡಿ. ಓಕೆ, ಕಿವಿನ ಟೈಟಾಗಿ ಮುಚ್ಚೋದ್ರಿಂದ ಓಪನ್ ಆದ ತಕ್ಷಣ ನಿಮಗೆ ಒಂದು ಬಿಸಿಯಾದ ಗಾಳಿ ಬರುತ್ತೆ ಕಿವಿಯಲ್ಲಿ. ಓಕೆ, ಹಾಂ, 2 ರೌಂಡು ಮುಗ್ದಿರೋರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಆಮೇಲೆ ಅನುಲೋಮ ವಿಲೋಮನ ಸ್ಟಾರ್ಟ್ ಮಾಡೋಣ. ಓಕೆನಾ? ಅನುಲೋಮ ವಿಲೋಮ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅನುಲೋಮ ವಿಲೋಮವನ್ನು ಶುರು ಮಾಡೋಣ. ನೋಡಿ, ಇದನ್ನು ನೀವು ಆಜ್ಞಾ ಚಕ್ರದಲ್ಲಿ ಫೋಕಸ್ ಮಾಡ್ಬೋದು ಹೀಗೆ, ಇಲ್ಲ ಅಂದರೆ ಎಡಗಡೆಯಿಂದ ಉಸಿರನ್ನು ತಗೋಬೇಕು. ಈ ಥರ ಎಡಗಡೆಯಿಂದ ತೊಗೊಂಡು ಬಲಗಡೆಯಿಂದ ಬಿಡಬೇಕು, ಬಲಗಡೆಯಿಂದ ತೊಗೊಂಡು ಎಡಗಡೆಯಿಂದ ಬಿಡಬೇಕು. ಅದು 1 ರೌಂಡ್ ಆಗುತ್ತೆ. ಈ ಥರದ್ದು 5ರಿಂದ 7, 9 ರೌಂಡ್ವರೆಗೂ ಮಾಡಬೇಕು. ಓಕೆ, ಸ್ಟಾರ್ಟ್ ಮಾಡಿ. ಕಣ್ಣುಗಳನ್ನು ಮುಚ್ಚಿ ಸ್ಟಾರ್ಟ್ ಮಾಡಿ. ಬೇಕಂದರೆ ನೀವು ಇಲ್ಲಿ ಆಜ್ಞಾ ಚಕ್ರದ ಮೇಲೆ ಕೂಡ ಫೋಕಸ್ ಮಾಡಬಹುದು, ಹೀಗೆ ನಿಮ್ಮ ಬೆರಳನ್ನು. ಇಲ್ಲಾಂದರೆ ಇದನ್ನು ಮಡಚಿ ಕೂಡ ಮಾಡ್ಬೋದು. ನಿಮ್ಗೆ ಹೇಗೆ ಕಂಫರ್ಟಬಲ್ ಅನಿಸುತ್ತೋ ಹಾಗೆ ಮಾಡಿ. ಸ್ಟಾರ್ಟ್. ಕಣ್ಣುಗಳು ಬಂದಿರಲಿ, ಕಣ್ಣುಗಳನ್ನು ಮುಚ್ಚಿ ಮಾಡಿ. ಓಕೆ, ನಂತರ ಮ್ಯಾನಿಫೆಸ್ಟೇಷನನ್ನು ಮಾಡೋಣ. ಹಾಗೆ ಓಂಕಾರವನ್ನು ಮಾಡಬೇಕು. ಪ್ರಣವ ಮಂತ್ರ ಆವು ಮಾನವ ಬೇಕಾದ್ರೂ ಹೇಳ್ಬಹುದು, ಇಲ್ಲ ಓಂಕಾರವನ್ನಾದರೂ ಹೇಳ್ಬಹುದು. ನಾವು ಓಂಕಾರವನ್ನೇ ಮಾಡೋಣ. ಸಹಸ್ರ ಚಕ್ರದ ಮೂಲ ಮಂತ್ರ ಓಂಕಾರವನ್ನು ಮಾಡೋಣ. ಕಣ್ಣುಗಳನ್ನು ಬಂದ್ ಮಾಡಿ ಕೂತ್ಕೊಳ್ಳಿ. ಓಕೆ, ಈಗ ಏನು ಮಾಡಿ, ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ಯಾವುದೇ ಥರದ ಬಿಗಿತನ ಇರಬಾರ್ದು ದೇಹದಲ್ಲಿ. ಯಾಕಂದರೆ ಮುಂದೆ ನಾವು ಆರೋಗ್ಯ, ಆಸ್ತಿ, ಅಂತಸ್ತು, ಸಮೃದ್ಧಿಯನ್ನು ವೆಲ್ಕಮ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಎಷ್ಟು ನೀವು ರಿಸೀವ್ ಮೈಂಡಲ್ಲಿ ಕೂತ್ಕೋತೀರಾ, ರಿಸೀವಿಂಗ್ ಮೈಂಡ್ ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಕೂತ್ಕೋತೀರಾ, ಅಷ್ಟು ಜಾಸ್ತಿ ನಿಮಗೆ ಅಬೆಂಡೆನ್ಸು ಬರುತ್ತೆ. ಗೊಂದಲ, ಟೆನ್ಷನ್ನು, ಸ್ಟ್ರೆಸ್ಸು, ಕನ್ಫ್ಯೂಷನಲ್ಲಿದ್ದರೆ ಬರೋದಿಲ್ಲ. ಸೊ ಹಾಗಾಗಿ ಮೈಂಡ್ ಕ್ಲಿಯರ್ ಆಗಿ ಆರಾಮವಾಗಿ ಶಾಂತವಾಗಿ ಕೂತ್ಕೊಳ್ಳಿ. ಸಂಜೆವರೆಗೂ ಸ್ಟ್ರೆಸ್ ತಗೊಳ್ಳೋದು, ಟೆನ್ಷನ್ ತಗೊಳ್ಳೋದು, ಓಡಾಡೋದು, ಕೆಲಸದಲ್ಲಿ ಆ ಟಾಸ್ಕ್ಗಳನ್ನ ನಿಭಾಯಿಸೋದು ಇದ್ದೇ ಇರುತ್ತೆ. ಸೊ ಈಗ ಏನು ಮಾಡಿ, ಆದಷ್ಟು ನೀವು ಶಾಂತವಾಗಿ, ಮನಸ್ಸು ತುಂಬ ಖುಷಿಯಾಗಿ 20 ನಿಮಿಷ ಏನಿರ್ತೀರಾ ಇದು ನಿಮಗೆ ಡೇ ಫುಲ್ಲು ಕ್ಯಾರಿ ಆಗುತ್ತೆ. ಓಕೆ, ಕಣ್ಣುಗಳು ಬಂದಿರಲಿ, ಕಣ್ಣು ಮುಚ್ಚಿ ಕೂತ್ಕೊಳ್ಳಿ. ಓಂಕಾರವನ್ನು ಹೇಳೋಣ. ದೀರ್ಘವಾದ ಉಸಿರನ್ನು ತಗೊಳ್ಳಿ. ಒಂದು ದೀರ್ಘವಾದ ಉಸಿರನ್ನು ತಗೊಳ್ಳಿ. ಉಸಿರು ಬಿಡ್ತಾ ನಿರಾಳವಾಗಿ ಓಂಕಾರವನ್ನು ಉಚ್ಚಾರಣೆ ಮಾಡಿ. ಓಂಕಾರದ ಕಂಪನ ನಿಮ್ಮ ಇಡೀ ದೇಹವನ್ನು ಏನಂತಾರೆ ಫೀಲ್ ಆಗಬೇಕು ನಿಮಗೆ. ಆ ಓಂಕಾರ ಹೇಳ್ಬೇಕಾದ್ರೆ ನಿಮ್ಮ ದೇಹದಲ್ಲಿ ಒಂದು ಎನರ್ಜಿ ಪಾಸ್ ಆಗುತ್ತೆ, ಆ ಕಂಪನ ನಿಮಗೆ ಫೀಲ್ ಆಗಬೇಕು, ಆ ಥರ ಹೇಳಬೇಕು. ಓಕೆ, ಎಸ್, ಸ್ಟಾರ್ಟ್. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಓ ಮೂರು ಬಾರಿ ಮಾಡೋಣ. ಉಸಿರು ತಗೊಳ್ಳಿ. ಎಸ್, ಇನ್ಹೇಲ್. ಓ ಎಸ್, ಇನ್ಹೇಲ್. ಉಸಿರನ್ನು ತಗೊಳ್ಳಿ. ಓ
ಕಣ್ಣುಗಳ ಆರಾಮಾಗಿ ಮುಚ್ಚಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್, ಮೈಂಡು ರಿಲ್ಯಾಕ್ಸ್ ಆಗಿರಲಿ, ಮನಸ್ಸು ಕೂಡ ರಿಲ್ಯಾಕ್ಸ್ ಆಗಿರಲಿ. ನಾನು ಈಗ ಹೇಳುವಂಥ ಶಬ್ದವನ್ನು ನೀವು ಆರಾಮವಾಗಿ ಕೇಳಿಸ್ಕೊಳ್ಳಿ. ನೀವು ಈಗ ಸಹಜವಾಗಿ ಒಂದು ಸಮುದ್ರದ ಕಿನಾರೆ ಅಥವಾ ನದಿಯ ಕಿನಾರೆ, ಸಮುದ್ರದ ಕಿನಾರೆಯಲ್ಲಿ ಕೂತಿದ್ದೀರಿ. ಸಮಯ 5:45. ಈಗಷ್ಟೇ ಸೂರ್ಯ ಉದಯಿಸುವ ಮುನ್ಸೂಚನೆ ಸಿಗ್ತಾ ಇದೆ. ಭೂಮಿಯೆಲ್ಲ ಒಂದು ಬಂಗಾರದ ಬಣ್ಣದಾಗೆ ಕಾಣಿಸ್ತಾ ಇದೆ. ಭೂಮಿಯೆಲ್ಲ ಒಂದು ಬಂಗಾರದ ಬಣ್ಣದ ಹೊಳಪು ಭೂಮಿ ಮೇಲೆ ಬರ್ತಾ ಇದೆ. ಈಗಷ್ಟೇ ಸಮುದ್ರದ ನೀರಿನ ಅಲೆಗಳು ಹೊಡಿತಾ ಇದೆ. ಸಮುದ್ರದ ನೀರಿನ ಅಲೆಗಳು ಹೊಡಿತಾ ಇದೆ. ತಂಪಾದ ಗಾಳಿ ಬೀಸ್ತಾ ಇದೆ. ನಾನು ಹೇಳುವ ಎಲ್ಲ ವಾಕ್ಯಗಳು, ಎಲ್ಲ ಶಬ್ದಗಳನ್ನು ನೀವು ಫೀಲ್ ಮಾಡಬೇಕು, ಅನುಭವಿಸ್ಬೇಕು. ನೀವೇ ಸಮುದ್ರದಲ್ಲಿ ಕೂತಿರೋ ಹಾಗೆ ನಿಮ್ಮನ್ನು ಕಲ್ಪನೆ ಮಾಡ್ಕೋಬೇಕು. ಓಕೆ, ತಂಪಾದ ಗಾಳಿ ಬೀಸ್ತಾ ಇದೆ. ಜನಸಂದಣಿ ಅಲ್ಲೋ ಇಲ್ಲೋ ಎಲ್ಲೋ ಒಬ್ಬೊಬ್ರು ಕಾಣಿಸ್ತಾ ಇದ್ದಾರೆ. ತುಂಬ ಪ್ರಶಾಂತವಾಗಿದೆ ಪ್ಲೇಸು, ನೀಟ್ ಆ್ಯಂಡ್ ಕ್ಲೀನಾಗಿದೆ. ಅಲ್ಲಿ ನಿಮಗೆ ಮಲ್ಕೋಬೇಕು ಅನ್ನಿಸ್ತಾ ಇದೆ. ಅಲ್ಲಿಂದ ಎದ್ದು ಬರುವಂಥ ಮನಸ್ಸೇ ಆಗ್ತಾ ಇಲ್ಲ. ಅಷ್ಟು ಸೌಂದರ್ಯ, ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಅನ್ನಿಸ್ತಿದೆ. ಅಷ್ಟು ಚೆನ್ನಾಗಿದೆ ಪ್ಲೇಸ್. ಓಕೆ, ಮನಸ್ಸು ತುಂಬ ಖುಷಿಯಾಗಿದೆ. ಈಗ ನಿಮಗೆ ಏನೇನು ಬೇಕು ಅದನ್ನೆಲ್ಲ ಯೂನಿವರ್ಸ್ ಹತ್ರ ಕೇಳುವಂಥ ಸಮಯ. ಮತ್ತು ನೀವು ಕೇಳಿ ಆಲ್ರೆಡಿ ಯೂನಿವರ್ಸ್ ದೇವರು ನಿಮಗೆ ಕೊಟ್ಟು ಅದನ್ನು ನೀವು ಅನುಭವಿಸ್ತಾ ಇರುವಂಥ ಸಮಯ. ಈಗ ನೀವು ಏನಾಗಿದ್ದೀರಿ? ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾವೇನಾಗಿದ್ದೇವೆ? ಹಣವನ್ನು ಆಕರ್ಷಣೆ ಮಾಡುವಂಥ ಅದ್ಭುತ ಶಕ್ತಿಯಾಗಿದ್ದೇವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ಆರೋಗ್ಯ, ಪ್ರೀತಿ, ಐಶ್ವರ್ಯ ನನ್ನನ್ನು ಸುತ್ತುವರೆದಿದೆ. ನಾನು ಯೋಗ್ಯನಾಗಿದ್ದೇನೆ ಅಥವಾ ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ, ಯಾವುದೇ ರೀತಿಯ ಕಷ್ಟಪಡದೆ ಅತಿ ಸುಲಭವಾಗಿ ಹಣ ಬಂದು ನನ್ನನ್ನು ಸೇರ್ತಾ ಇದೆ. ಯಾಕೆ ಅಂದರೆ ನಾನು ಅದಕ್ಕೆ ಕೇಪಬಲ್ ಇದ್ದೀನಿ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನಿಮ್ಮ ಮನಸ್ಸು ಯಾವ ವಿಷಯದಲ್ಲಿ ಖುಷಿಯಾಗಿರುತ್ತೆ, ಯಾವ ವಿಷಯದಲ್ಲಿ ಸಮೃದ್ಧವಾಗಿರುತ್ತೆ, ಅದೇ ನಿಮ್ಮನ್ನು ಅಟ್ರಾಕ್ಟ್ ಮಾಡುತ್ತೆ. ನೀವು ನನ್ನ ಹತ್ರ ಹಣ ಇದೆ, ಹಣ ಇದೆ, ಹಣ ಇದೆ ಅಂತ ಹೇಳ್ತಾ ಆ ಹಣ ಇರೋವಾಗ ನೀವು ಹೇಗೆ ಬಿಹೇವ್ ಮಾಡ್ತೀರಿ, ಆ ಥರ ಬಿಹೇವ್ಮೆಂಟ್ ಇಲ್ಲಿ ನೀವು ಶುರು ಹಚ್ಕೊಂಡ್ರಿ ಅಂದರೆ ನಿಜವಾಗ್ಲೂ ಹಣ ಬಂದು ನಿಮ್ಮನ್ನು ಸೇರುತ್ತೆ. ನಿಮ್ಮ ಮನಸ್ಸು ಸಮೃದ್ಧಿಯಾಗಿದ್ದರೆ ಏನು ಮಾಡುತ್ತೆ? ನಿಮ್ಮ ಜೀವನವೂ ಸಮೃದ್ಧಿಯಾಗುತ್ತೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ, ಆದ್ದರಿಂದ ನನ್ನ ಜೀವನವೂ ಸಮೃದ್ಧಿಯಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ನೋಡಿ, ಇಡೀ ಬ್ರಹ್ಮಾಂಡ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಅಥವಾ ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ
ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಮತ್ತು ಜಾಣ್ಮೆಯಿಂದ ಬಳಸುತ್ತೇನೆ. ಅಂದರೆ ದುಂದು ವೆಚ್ಚವನ್ನು ಮಾಡಲ್ಲ, ಅವಶ್ಯಕತೆ ಇಲ್ಲದ ಕಡೆ ಹಣವನ್ನು ವೇಸ್ಟ್ ಮಾಡಲ್ಲ ಅಂತ ಅರ್ಥ. ಓಕೆ, ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಹಾಗೆ ಆಕರ್ಷಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಹಾಗೆ ಆಕರ್ಷಿಸುತ್ತದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನಾನು ಕಂಡಂಥ ಕನಸುಗಳೆಲ್ಲವೂ ಈಗ ರಿಯಲ್ ಆಗಿ ಕನ್ವರ್ಟ್ ಆಗಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್ ನನಗೆ ಅಬ್ಯಾಂಡೆನ್ಸನ್ನು ಕಳಿಸುತ್ತಿದ್ದಾರೆ. ಥ್ಯಾಂಕ್ ಯು. ಇಂಥ ಒಂದು ಒಳ್ಳೆಯ ಜೀವನವನ್ನು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಅದೇ ರೀತಿ ಆರೋಗ್ಯದ ವಿಷಯಕ್ಕೆ ಬಂದರೆ, ನನ್ನ ದೇಹ ಸದೃಢವಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನನ್ನ ಎನರ್ಜಿ ತುಂಬ ಚೆನ್ನಾಗಿ ನಾನು ಉಪಯೋಗ ಮಾಡ್ಕೋತಾ ಇದ್ದೇನೆ. ಹಾಗಾಗಿ ನನ್ನ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳಿಲ್ಲದೆ ಪ್ರತಿದಿನ ನಾನು ಅಂದುಕೊಂಡಂಥ ಪ್ಲಾನ್ ಮಾಡಿದ ರೀತಿಯಲ್ಲಿ ಕೆಲಸ ಮಾಡಲು ನನಗೆ ನನ್ನ ದೇಹ ಸಪೋರ್ಟ್ ಮಾಡ್ತಾ ಇದೆ. ಆರೋಗ್ಯದಿಂದ ಇದೆ, ಸದೃಢವಾದ ದೇಹವನ್ನು ಹೊಂದಿದ್ದೇನೆ, ತುಂಬ ಆರೋಗ್ಯದಿಂದ ಇದ್ದೇನೆ. ನನ್ನ ದೇಹ ಪ್ರತಿಯೊಂದು ವಿಷಯಕ್ಕೂ ನನಗೆ ಸ್ಪಂದಿಸ್ತಾ ಇದೆ. ತಿಂದಂಥ ಆಹಾರ ತುಂಬ ಚೆನ್ನಾಗಿ ಜೀರ್ಣ ಆಗ್ತಾ ಇದೆ. ಪ್ರತಿದಿನ ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ಜೀವದಲ್ಲಿ ಹೊಸ ಹೊಸ ಚೈತನ್ಯ ತುಂಬ್ತಾ ಇದೆ. ನಾನು ದಿನೇ ದಿನೇ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗ್ತಾ ಇದ್ದೀನಿ. ದಿನೇ ದಿನೇ ಏನಾಗ್ತಾ ಇದ್ದೀನಿ, ನಾನು ತುಂಬ ಪವರ್ಫುಲ್ ಆಗ್ತಾ ಇದ್ದೀನಿ. ನನ್ನ ಆರೋಗ್ಯ ತುಂಬ ಸುಧಾರಿಸ್ತಾ ಇದೆ. ನಾನು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗ್ತಾ ಇದ್ದೀನಿ. ಅತಿ ಕಠಿಣವಾದ ಕೆಲಸಗಳನ್ನು ಈಸಿಯಾಗಿ ಮಾಡುವಷ್ಟು ಶಕ್ತಿ ನನ್ನ ದೇಹದಲ್ಲಿ ತುಂಬಿದೆ. ಇಂಥ ಆರೋಗ್ಯವಾದ ದೇಹವನ್ನು ನನಗೆ ಕೊಟ್ಟಿದ್ದಕ್ಕೆ ಯೂನಿವರ್ಸ್ಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಅದೇ ರೀತಿ ಸಂಬಂಧ ಅಂತ ಬಂದಾಗ, ಮನೆಯಲ್ಲಿ, ಹೊರಗಡೆ, ನೆಂಟರಿಷ್ಟರ ಕಡೆ, ಹಾಗೆ ಕೊಲೀಗ್ಸ್ ಜೊತೆ, ಕೆಲಸ ಮಾಡುವವರ ಜೊತೆ ನಾನು ತುಂಬ ಪ್ರೀತಿಯಿಂದ ಇದ್ದೇನೆ. ನನಗೆ ಕೂಡ ತುಂಬ ಗೌರವದಿಂದ ಜನ ಮಾತಾಡಿಸ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾರೆ. ಮನೆಯಲ್ಲಿ ಕೂಡ ನನ್ನ ಭಾವನೆಗಳಿಗೆ ಹೆಚ್ಚು ಸ್ಪಂದನೆ ಸಿಗ್ತಾ ಇದೆ. ನನ್ನನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೋತಾರೆ, ಸ್ಪಂದಿಸ್ತಾರೆ. ನನ್ನ ಎಲ್ಲ ಭಾವನೆಗಳಿಗೂ ಸ್ಪಂದಿಸ್ತಾ ಇದ್ದಾರೆ, ಆರೋಗ್ಯದಿಂದ ನೋಡ್ಕೋತಾ ಇದ್ದಾರೆ. ಅದೇ ರೀತಿ ನನ್ನನ್ನು ಗೌರವದಿಂದ ನೋಡ್ತಾ ಇದ್ದಾರೆ. ಇಂಥ ಒಳ್ಳೆಯ ಸಂಬಂಧಗಳನ್ನು, ನನ್ನನ್ನು ಅರ್ಥ ಮಾಡಿಕೊಳ್ಳುವಂಥ ಮನಸ್ಸುಗಳನ್ನು ನೀನು ಕೊಟ್ಟಿದ್ದಕ್ಕಾಗಿ, ನನ್ನ ಸುತ್ತಮುತ್ತ ತುಂಬ ಒಳ್ಳೆಯ ಸಹೃದಯಿ ಜನರನ್ನು ಕೊಟ್ಟಿದ್ದಕ್ಕಾಗಿ ನಿನಗೆ ಧನ್ಯವಾದಗಳು. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಯೂನಿವರ್ಸ್. ಅದೇ ರೀತಿ ಹಣದ ವಿಷಯಕ್ಕೆ ಬಂದಾಗ, ಐ ಆಮ್ ಎ ಮನಿ ಮ್ಯಾಗ್ನೆಟ್. ನಾನು ಅಯಸ್ಕಾಂತದ ರೀತಿಯಲ್ಲಿ ಹಣವನ್ನು ಎಲ್ಲ ಕಡೆಯಿಂದನೂ ಸೆಳೀತಾ ಇದ್ದೇನೆ. ದಶ ದಿಕ್ಕುಗಳಿಂದ ಹಣ ನನಗೆ ಬಂದು ಸೇರ್ತಾ ಇದೆ. ಅದೇ ರೀತಿ ಹಣದ ಒಳಹರಿವು ಹೆಚ್ಚಾಗಿದೆ. ನಾನು ಮಾಡುವಂಥ ಎಲ್ಲ ಕೆಲಸದಲ್ಲೂ ನನ್ನ ಸಂಭಾವನೆ ಏನಿದೆ, ನಾನು ಹೇಳಿದಷ್ಟು ಹಣ ಯಾರೂ ಚೌಕಾಸಿ ಮಾಡದೆ ನನಗೆ ಕೊಡ್ತಾ ಇದ್ದಾರೆ. ನಾನು ಪೇಮೆಂಟಲ್ಲಿ ಕೂಡ, ಸ್ಯಾಲರಿಯಲ್ಲಿ ನಾನು ಇನ್ಕ್ರಿಮೆಂಟ್ ಆಗ್ತಾ ಇದ್ದೀನಿ. ನನ್ನ ಸ್ಯಾಲರಿ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ಮಾಡುವ ಸಣ್ಣ ಪುಟ್ಟ ಎಲ್ಲ ಕೆಲಸಗಳಲ್ಲೂ ನನಗೆ ಹಣ ಆರಾಮವಾಗಿ ಸಿಗ್ತಾ ಇದೆ. ಯಾವುದೇ ರೀತಿಯ ಬೇಜಾರಿಲ್ಲದೆ ಜನ ನನಗೆ ಖುಷಿ ಖುಷಿಯಾಗಿ ಹಣವನ್ನು ಕೊಡ್ತಾ ಇದ್ದಾರೆ. ದಿನೇ ದಿನೇ ಹಣ ಹೆಚ್ಚಾಗ್ತಾ ಇದೆ. ಹಾಗಾಗಿ ಪ್ರತಿ ದಿವಸ ಇಂಥ ಒಂದು ದುಡಿಯುವಂಥ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ, ಪ್ರತಿ ದಿವಸ ನನ್ನ ಬ್ಯಾಂಕ್ ಬ್ಯಾಲೆನ್ಸನ್ನು, ನನ್ನ ಲಿಕ್ವಿಡ್ ಕ್ಯಾಶನ್ನು ಜಾಸ್ತಿ ಮಾಡ್ತಾ ಇರೋದಕ್ಕಾಗಿ ನಿನಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೀಗೆ ಎಲ್ಲದಕ್ಕೂ ಧನ್ಯವಾದಗಳನ್ನು ಹೇಳಿ, ನಿಮ್ಮ ಹತ್ರ ಏನಿದೆ ಅದಕ್ಕೆ ಮನಸ್ಫೂರ್ತಿಯಾಗಿ ಗ್ರ್ಯಾಟಿಟ್ಯೂಡನ್ನು ತೋರಿಸಿ
ಮತ್ತು ಇನ್ನು ಮುಂದೆ ಬರುವಂಥ ಎಲ್ಲ ನಿಮಗೆ ಸಿಗುವಂಥ ಎಲ್ಲ ಸಕಲ ಐಶ್ವರ್ಯಗಳಿಗೂ ಥ್ಯಾಂಕ್ ಯು ಅನ್ನು ಹೇಳ್ತಾ, ಈಗ ನೀವು ಸಹಜವಾಗಿ ಸಮುದ್ರದ ಕಿನಾರೆಯಿಂದ ಮನೆಗೆ ಬಂದಿದ್ದೀರಿ. ಸಹಜವಾಗಿ ಕಲ್ಪನೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಅನ್ನು ಹೇಳ್ತಾ, ಈಗ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಎಲ್ಲರೂ ಗುರುಗಳು ಹಿರಿಯರು ಲೈನಾಗಿ ನಿಂತಿದ್ದಾರೆ. ತಂದೆ ತಾಯಿ ಗುರುಗಳು ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಮೃದ್ಧ ಜೀವನವನ್ನು ಸಾಗಿಸಿ ಸ್ವರ್ಗದಲ್ಲಿರುವಂಥ ಪಿತೃಗಳು ಹಾಗೂ ನಮ್ಮ ಜಾಗದ ದೇವರು, ನಾವೇನು ವಾಸ ಮಾಡ್ತಾ ಇದ್ದೀವಿ ಪ್ಲೇಸು, ಅಲ್ಲಿ ಗ್ರಾಮ ದೇವತೆ ಗ್ರಾಮ ದೈವ ಏನೋ ಒಂದು ಶಕ್ತಿ ಇರುತ್ತೆ ಅದು. ಆಮೇಲೆ ನಮ್ಮ ಮನೆ ದೇವರು ಎಲ್ಲರೂ ಲೈನಾಗಿ ನಿಂತಿದ್ದಾರೆ. ಅವರ ಮುಂದೆ ನೀವು ಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕ್ತಾ, ಸಾಷ್ಟಾಂಗ ನಮಸ್ಕಾರಗಳು. ಸಂಪೂರ್ಣವಾಗಿ ಶರಣಾಗತರಾಗಬೇಕು. ಮನಸ್ಸಾರೆ ನೀವು ಅವರಿಗೆ ಶರಣು ಹೋಗಬೇಕು. ನಿಮಗೆ ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಜಯ ಸಿಗಲಿ, ವಿಜಯ ಸಿಗಲಿ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನಿಮ್ಮ ಎಲ್ಲ ಕೆಲಸಗಳು ಅನುಕೂಲವಾಗಲಿ. ನೀವು ಮಾಡುವಂಥ ಕೆಲಸದಲ್ಲಿ ಯಾವುದೇ ರೀತಿಯ ಅಡೆತಡೆ ಬಾರದೆ ನೀವು ಕಂಡಂಥ ಕನಸೆಲ್ಲ ನೆನಸಾಗಲಿ ಅಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ತಂದೆ ತಾಯಿ ಆಶೀರ್ವಾದವನ್ನು ತಗೊಳ್ಳಿ, ಗುರು ಹಿರಿಯರ ಆಶೀರ್ವಾದವನ್ನು ತಗೊಳ್ಳಿ, ದೇವರ ಬಲವನ್ನು ತಗೊಳ್ಳಿ. ನಮಸ್ಕಾರವನ್ನು ಮಾಡ್ತಾ ಆಶೀರ್ವಾದವನ್ನು ತಗೋತಾ ಅದೇ ಗ್ರ್ಯಾಟಿಟ್ಯೂಡ್ ಮೂಡಲ್ಲಿ 1 ನಿಮಿಷ ಇರಿ. ಏನಂತಾರೆ, ಸದ್ಭಾವನೆಯಿಂದ ಆ ಮನಸ್ಸು ತುಂಬಿದೆ ಆದರೆ ಅಲ್ಲೇ ನೀವು ಫೀಲ್ ಮಾಡಬೇಕು. 1 ನಿಮಿಷ ಹಾಗೇ ಇರಿ, ಮೌನವಾಗಿರಿ. ಆ ಕೃತಜ್ಞತಾ ಭಾವನೆಯಿಂದ ಹೊರ ಬರಬೇಡಿ. ಆ ಕೃತಜ್ಞತಾ ಸಮಯವನ್ನು ಫೀಲ್ ಮಾಡಿ. ಇಷ್ಟೊಂದೆಲ್ಲ ನನ್ನ ಜೀವನದಲ್ಲಿ ನಡೆದಿದೆ, ಇಷ್ಟು ಒಳ್ಳೆ ಕೆಲಸ ಕಾರ್ಯಗಳು ನನ್ನ ಜೀವನದಲ್ಲಿ ಆಗಿದ್ದಾವೆ, ಇಷ್ಟು ಒಳ್ಳೆ ಸ್ನೇಹಿತರು, ಫ್ರೆಂಡ್ಸು, ರಿಲೇಟಿವ್ಸು, ಮನೆಯವರು ನನಗೆ ಇಷ್ಟು ವರ್ಷ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಅದೆಲ್ಲದಕ್ಕೂ ಕೃತಜ್ಞತಾ ಭಾವನೆಯನ್ನು ತೋರಿಸಿ. ಓಕೆ, ಈಗ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ರಬ್ ಮಾಡಿ. ನಿಧಾನವಾಗಿ ರಬ್ ಮಾಡ್ತಾ ಏನು ಮಾಡಿ, ಕರಗಳಲ್ಲಿ ದೇವರ ದರ್ಶನವನ್ನು ಮಾಡೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಕರಗಳಲ್ಲಿ ದೇವರ ದರ್ಶನವನ್ನು ಮಾಡ್ತಾ ನಿಧಾನವಾಗಿ ನಿಮ್ಮ ಸಮಯವನ್ನು ತಗೊಂಡು ಕಣ್ಣುಗಳನ್ನು ತೆರೆಯಿರಿ. ಹಾಗೆ ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹ್ಯಾಂಡ್ಸಮ್. ಎಂಥದೇ ಕೆಲಸವನ್ನು ಚಿಟಿಕಿ ಹೊಡೆಯಷ್ಟರಲ್ಲಿ ಮಾಡುವಂಥ ಸಾಮರ್ಥ್ಯ, ಶಕ್ತಿ ಭಗವಂತ ನನಗೆ ಕೊಟ್ಟಿದ್ದಾನೆ. ಅದನ್ನು ನಾನು ಸದುಪಯೋಗ ಪಡಿಸ್ಕೋತೀನಿ. ಆದಷ್ಟು ಒಳ್ಳೆಯ ಕೆಲಸಗಳಲ್ಲಿ ನಾನು ಇನ್ವೆಸ್ಟ್ ಮಾಡ್ತೀನಿ ನನ್ನ ಎನರ್ಜಿಯನ್ನು ಅಂತ ಸಂಕಲ್ಪವನ್ನು ಮಾಡಿ, ಒಳ್ಳೆಯದನ್ನೇ ಮಾಡ್ತೀನಿ ನಾನು ಅಂತ ಸಂಕಲ್ಪವನ್ನು ಮಾಡ್ತಾ ಕಣ್ಣುಗಳನ್ನು ತೆರೆಯಿರಿ. ಆರಾಮವಾಗಿ ಶುಭೋದಯ. ನೀರಿನ ಲೋಟವನ್ನು ತಗೊಳ್ಳಿ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಇಷ್ಟು ವರ್ಷ ಸತತವಾಗಿ ಮಾಡ್ತಾ ಬಂದಿದೆಯಾ, ಮತ್ತು ನನ್ನಲ್ಲಿ ಪ್ರಾಣಶಕ್ತಿಯನ್ನು ಹೆಚ್ಚು ಮಾಡಿದ್ದೀಯಾ. ಎಲ್ಲ ಕೆಲಸಗಳನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡುವಂಥ ಶಕ್ತಿ, ಮನಸ್ಥಿತಿ, ಪರಿಸ್ಥಿತಿಯನ್ನು ನೀನು ಮಾಡಿದ್ದೀಯಾ, ಕೊಟ್ಟಿದ್ದೀಯಾ. ಹಾಗಾಗಿ ನಿನಗೆ ನನ್ನ ಅನಂತ ಧನ್ಯವಾದಗಳು. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ನನ್ನ ಹತ್ತಿರ ಆಳವಾದ ಹಣದ ಅರಿವು ಬರ್ತಾ ಇದೆ. ನನಗೆ ಹಣದ ಬಗ್ಗೆ ತುಂಬ ಪ್ರೀತಿ ಇದೆ. ಹಾಗಾಗಿ ಹಣವನ್ನು ಆಕರ್ಷಣೆ ಮಾಡುವಂಥ ಶಕ್ತಿಯನ್ನು ನೀನು ಕೊಟ್ಟಿದ್ದೀಯಾ. ಪ್ರತಿದಿನ ನನ್ನ ಅಕೌಂಟಿಗೆ
ಹೇರಳವಾಗಿ ಹಣ ಬಂದು ಸೇರ್ತಾ ಇದೆ. ಶ್ರೀಮಂತರಾಗುವ ಎಲ್ಲ ಲಕ್ಷಣಗಳನ್ನು ನೀನು ನನಗೆ ಅನುಕರಿಸ್ತಾ ಇದೆಯಾ, ಅನುಕರಣೆ ಮಾಡ್ತಾ ಇದೆಯಾ. ಹಾಗಾಗಿ ನಿನಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ನೀರಿಗೆ ಏನು ಬೇಕೋ ನಿಮಗೆ, ಅದು ತುಂಬ ಕ್ಲೋಸ್ ಫ್ರೆಂಡ್, ಚಡ್ಡಿ ದೋಸ್ತ್ ಜೊತೆ ಹೇಗೆ ಮಾತಾಡ್ತೀರೋ ಹಾಗೆ ನೀರಿನ ಜೊತೆ ಮಾತಾಡಿ. ನೀರಿಗೆ ಜೀವ ಇದೆ, ಸ್ಮರಣ ಶಕ್ತಿ ಇದೆ. ನೀವು ಹೇಳಿದ್ದನ್ನೆಲ್ಲ ಕೊಡುವಂಥ ಶಕ್ತಿ ನೀರಿಗಿದೆ. ಓಕೆ, ಹಾಗಾಗಿ ತುಂಬ ಪ್ರೀತಿಯಿಂದ ಮಾತಾಡಿ. ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಪವರ್ಫುಲ್, ಐ ಆಮ್ ಗ್ರೇಟ್ಫುಲ್. ಓಕೆ, ನಾನು ತುಂಬ ನಿರಾಳವಾಗಿದ್ದೇನೆ. ನನ್ನ ಜೀವನದಲ್ಲಿ ಪ್ರತಿಯೊಂದು ಸಮಯಕ್ಕೆ ಸರಿಯಾಗಿ ಎಲ್ಲವೂ ನಡೀತಾ ಇದೆ ಅನ್ನೋ ಒಂದು ಭಾವನೆಯಿಂದ ಹೇಳ್ತಾ ನೀರನ್ನು ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನು ಕುಡಿಯಿರಿ. ನೀರನ್ನು ಕುಡಿಯಿರಿ. ಈಗ ಸಮಯ ಮಯೂರ್ಮವನ್ನು ಮಾಡೋಣ. ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿಯ ನಮನ. ನೀವೇನು ಕೊಡ್ತೀರೋ ಅದೇ ನಿಮಗೆ ಸಿಗೋದು. ಓಕೆ, ಕೆಟ್ಟದ್ದು ಅಂದ್ಕೊಂಡ್ರೆ, ಕೆಟ್ಟದ್ದು ಬಯಸ್ತಾ ನೀವು ವಿಶ್ ಮಾಡಿದ್ರೆ ನಿಮಗೆ ಕೆಟ್ಟದ್ದೇ ಆಗುತ್ತೆ. ಒಳ್ಳೇದು ಬಯಸ್ತಾ ವಿಶ್ ಮಾಡಿದ್ರೆ ಒಳ್ಳೇದಾಗತ್ತೆ. ಒಳ್ಳೇದು ಬಯಸುವಾಗ ನಮ್ಮಲ್ಲಿ ಏನೋ ಒಂದು ಧೈರ್ಯ ಇರುತ್ತೆ. ಕೆಟ್ಟದ್ದು ಬಯಸುವಾಗ ಒಂದು ಭಯ ಇರುತ್ತೆ, ಮನಸ್ಸಲ್ಲಿ ಒಂದು ಅಳುಕು, ಒಂದು ಭಯ ಇರುತ್ತೆ. ಅಯ್ಯೋ, ನಾನು ಇವ್ರಿಗೆ ಈ ಥರ ಕೆಟ್ಟದಾಗ ಹೇಳ್ಬಿಟ್ಟೆ, ನನಗೇನಾರು ಆಗುತ್ತೇನೋ ಅಂತ ಭಯ ಇರುತ್ತೆ. ಹಾಗಾಗಿ ಆದಷ್ಟು ಒಳ್ಳೇದು ಹೇಳೋದ್ರಿಂದ ಏನಾಗುತ್ತೆ, ನಿಮ್ಮ ಸ್ಥೈರ್ಯ ಜಾಸ್ತಿ ಆಗುತ್ತೆ. ಯಾಕಂದರೆ ನೀವು ಕರೆಕ್ಟ್ ದಾರಿನಲ್ಲಿ ಇರ್ತೀರಲ್ವ. ಸೊ ಹಾಗಾಗಿ ಸರಿಯಾದ ದಾರಿಯಲ್ಲಿರೋರು ಯಾವತ್ತೂ ಭಯ ಪಡುವ ಅವಶ್ಯಕತೆ ಇಲ್ಲ. ಸೊ ಆದಷ್ಟು ಸತ್ಯ ಹರಿಶ್ಚಂದ್ರ ಆಗಕ್ಕಂತೂ ಸಾಧ್ಯವಿಲ್ಲ. ಸೊ ಆದಷ್ಟು ಸರಿಯಾದ ದಾರಿಯಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡೋಣ. ಓಕೆ, ಸೊ ಈಗ ಸಮಯ ತಥಾಸ್ತು. ಎಲ್ಲರೂ ನನಗೆ ಆಶೀರ್ವಾದವನ್ನು ಮಾಡಿ ಇನ್ನಷ್ಟು ಮತ್ತಷ್ಟು ಕೆಲಸ ಕಾರ್ಯಗಳನ್ನು ತಥಾಸ್ತು, ತಥಾಸ್ತು, ತಥಾಸ್ತು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನೀವು ಕೂಡ ಎಲ್ಲರೂ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದದಲ್ಲಿರಿ. ನೀವು ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನಡೀಲಿ. ನಿಮ್ಮ ಕನಸಿನ ಜೀವನ ನನಸಾಗಲಿ. ನೀವು ಅಂದುಕೊಂಡಂಥ ಜೀವನ ನಿಮ್ಮದು ಸಿಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದೇ ರೀತಿ ನಾನು ಅಂದುಕೊಂಡಿರುವಂಥ ಎಲ್ಲ ಕೆಲಸ ಕಾರ್ಯಗಳು ಆದಷ್ಟು ಬೇಗ ಹೆಚ್ಚು ಜನರನ್ನು ತಲುಪುವಂಥ ಶಕ್ತಿ ನನಗೆ ಭಗವಂತ ಕೊಡಲಿ ಅಂತ ಆಶೀರ್ವಾದವನ್ನು ಮಾಡಿ. ಹಾಗೆ ಈ ಪೋಸ್ಟರನ್ನು ನೀವು ನಿಮ್ಮ ಫ್ರೆಂಡ್ಸ್ ಯಾರಿಗೆ ಅವಶ್ಯಕತೆ ಇದೆ, 2,000 ರೂಪಾಯಿ, 1,999 ರೂಪಾಯಿ ಈಸ್ ನಾಟ್ ಎ ಅಮೌಂಟ್. ನಾನು ಹೇಳೋದಾದರೆ ಅದು ಹಣವೇ ಅಲ್ಲ. ನೀವು ಒಂದು ಸೀರೆ ತಗೊಂಬಂದು, ಈಗೇನೋ ಒಂದು ಈಗ ಬರ್ತಾ ಇದೆ, ವರಮಹಾಲಕ್ಷ್ಮಿ ಹಬ್ಬಗಳೆಲ್ಲ ಬರ್ತವಿನ್ನ, ಅದಕ್ಕೆ 4,000-5,000 ರೂಪಾಯಿ ಸೀರೆ ತರ್ತೀರ, ಒಂದು ಬ್ಲೌಸ್ ಹೊಲಿಸ್ಕೊಳ್ಳೋ ದುಡ್ಡಲ್ಲಿ ನಿಮಗೆ ಇಷ್ಟು ಜ್ಞಾನ ಸಿಗುತ್ತೆ. ಸೊ ಏನು ಮಾಡಿ, ಯಾರಿಗೆ ಇದು ಅವಶ್ಯಕತೆ ಇದೆ ನಿಮಗೆ ಗೊತ್ತಿರುತ್ತಲ್ವಾ, ಇವರು ದಿನ ಕ್ಲಾಸ್ ಅಟೆಂಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಪಾಪ, ಏನೋ ಅವ್ರದ್ದು ಮನೆಯಲ್ಲಿ ಏನೇನೋ ಇಶ್ಯೂಸ್ ಇರುತ್ತೆ, ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ, ಏನೋ ಇರುತ್ತೆ, ವರ್ಕಿಂಗ್ ಪೀಪಲ್ ಇರ್ತಾರೆ, ವರ್ಕಿಂಗ್ ವುಮೆನ್ಸ್ ಇರ್ತಾರೆ. ಅಟ್ಲೀಸ್ಟ್ ಅವರಿಗೆ 6ರಿಂದ 7 ಗಂಟೆ ಇಟ್ಟಿರೋದ್ರಿಂದ ಆ ಟೈಮಲ್ಲಿ ಅವರು ಅಟೆಂಡ್ ಮಾಡಬಹುದು ಇವರು ನನ್ನ ಫ್ರೆಂಡ್ಸು ಅನ್ನೋರಿಗೆ ದಯವಿಟ್ಟು 10 ಜನಕ್ಕೆ ಈ ಪೋಸ್ಟರನ್ನು ಶೇರ್ ಮಾಡಿ. ಓಕೆ, ಮಾಡ್ತೀರಲ್ವಾ? ಯಾರ್ಯಾರು ಶೇರ್ ಮಾಡ್ತೀರಾ ಅವರು ನನಗೆ ಶೇರ್ ಮಾಡಿದ್ದೀನಿ ಮ್ಯಾಮ್ ಅಂತ ಮೆಸೇಜ್ ಹಾಕಿ. ಓಕೆ, ನಿಮ್ಮಿಂದ ಯಾರಿಗೆ ಗೊತ್ತು, ನಿಮ್ಮಿಂದ ಯಾರಿಗೂ ಅದೊಂದು ಆ ಪರಿಸ್ಥಿತಿಲಿ ಇರ್ಬೋದು, ಅವ್ರ ಆರೋಗ್ಯ ಸರಿ ಹೋಗ್ಬೋದು, ಅವ್ರ ಹಣಕಾಸಿನ ಪರಿಸ್ಥಿತಿ ಸರಿ ಹೋಗ್ಬೋದು. ಯಾವಾಗ ಯಾರಿಗೆ ಎಲ್ಲಿ ಒಳ್ಳೇದಾಗತ್ತೆ ನಮಗೆ ಗೊತ್ತಿಲ್ಲ. ಎಂತೆಂಥದೋ ದೊಡ್ಡ ದೊಡ್ಡ ಸಾಧನೆ ಮಾಡಿರ್ತಾರೆ, ದೊಡ್ಡ ದೊಡ್ಡ ಯಜ್ಞ ಹೋಮಗಳನ್ನು ಮಾಡಿದ್ರು ಆಗದೆ ಇರೋ ಅಂಥದ್ದು ಒಂದು ಸಣ್ಣ ಪ್ರೇಯರಲ್ಲಿ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಯಾರಿಗೆ ಇದನ್ನು ಕಳಿಸ್ಬೇಕು, ಇವ್ರಿಗೆ ಅವಶ್ಯಕತೆ ಇದೆ, ಅವ್ರು ಬರೋದು ಬಿಡೋದು ಸೆಕೆಂಡ್ರಿ, ಪ್ರಯತ್ನ ಅಂತೂ ಮಾಡಿ. ರೆಡಿ ಇರೋ ಪೋಸ್ಟರನ್ನು ಜಸ್ಟ್ ಒಂದು 10 ಮೆಂಬರ್ಸಿಗೆ ನೀವು ಶೇರ್ ಮಾಡಿ, ನಿಮ್ಮ ಪರಿಚಯದವರಿಗೆ. ಯಾಕಂದರೆ ನಿಮ್ಮ ಪರಿಚಯದವ್ರು ಯಾರು ನನಗೆ ಗೊತ್ತಿಲ್ಲ. ನಾನು ಹೆಚ್ಚು ಜನರನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಲುಪಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಂಗಂತ ನಾವು 1 ಕೋಟಿ ಜನ ನಾನೊಬ್ಬಳೇ ತಲುಪಕ್ಕಾಗಲ್ಲ, ನಿಮ್ಮ ಮುಖಾಂತರನೇ ಬರಬೇಕು ಜನ ಅಲ್ವಾ. ಸೊ ಹಾಗಾಗಿ
ಶೇರ್ ಮಾಡಿ. ಯಾರಿಗೆ ಅವಶ್ಯಕತೆ ಇದೆ ಶೇರ್ ಮಾಡಿ. ಏನಾದ್ರು ಮೋರ್ ಡೀಟೇಲ್ಸ್ ಬೇಕಂದ್ರೆ ಅದರಲ್ಲಿ ನಂಬರ್ ಕೂಡ ಇದೆ, ಅದಕ್ಕೆ ಕಾಲ್ ಮಾಡೋಕ್ಕೆ ಹೇಳಿ, ನಾನು ಮಾತಾಡ್ತೀನಿ. ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಮೆಸೇಜ್ ಮಾಡೋಕ್ಕೆ ಹೇಳಿ ಅವ್ರುಗಳಿಗೆ. ಓಕೆ, ಗುಡ್, ಹ್ಯಾಪಿ, ಬಿ ಮೇಡಮ್ ಹ್ಯಾಪಿ ಯಾವಾಗ ಆಗಿರಿ. ಸ್ಟಾರ್ಟ್ ಆಗ್ತದೆ? ಹಾಂ, ಮೇಡಮ್ ಯಾವಾಗ ಸ್ಟಾರ್ಟ್ ಆಗ್ತದೆ ಅದು ಕ್ಲಾಸ್? ಜುಲೈ 1ರಿಂದ ಮೇಡಮ್. ಹಾ ಆಯ್ತಾಯ್ತು ಮೇಡಮ್, ಆಯ್ತು. ಜುಲೈ 1ರಿಂದ ಜುಲೈ ಸರಿ ಮೇಡಮ್, 15ರವರೆಗೂ ಇರುತ್ತೆ. ನಾನ್ ಸಹ ಟ್ರೈ. ಅದಕ್ಕೆ ಆನ್ಲೈನ್ ಮಾಡ್ತಾ ಇರೋದು. ಆಫ್ಲೈನ್ ಮಾಡಿದ್ರೆ ಕೆಲವೇ ಬ್ಯಾಂಗ್ಳೂರ್ ಪೀಪಲ್ ಮಾತ್ರ ಬರಬಹುದು, ಬೇರೆಯವ್ರಿಗೆ ಬರೋಕ್ಕಾಗಲ್ಲ, ಪಾಪ ಕಷ್ಟ ಆಗುತ್ತೆ. ಹಾಗಾಗಿ ಇದು ಒಂದು ಕ್ಲಾಸು ನಿಮ್ಮ ಗೊತ್ತಿಲ್ಲ, ನಿಮ್ಮ ಜೀವನ ಬದಲಾಗಬಹುದು. ನಿಮ್ಮ ಕರ್ಮಗಳು ಕಳೆದಿದೆ ಅಂದರೆ ನಿಜವಾಗ್ಲೂ ಇದರಿಂದ ತುಂಬ ನಿಮಗೆ ಉಪಯೋಗ ಆಗುತ್ತೆ. ವಾಸ್ತು ದೋಷದಿಂದನೂ ಕೆಲವ್ರ ಮನೇಲಿ ಸಮಸ್ಯೆ ಆಗ್ತಾ ಇರುತ್ತೆ, ಯಾಕಂದರೆ ವಾಸ್ತು ಕರೆಕ್ಟಾಗಿ ಇರೋದಿಲ್ಲ, ಅದರಿಂದನೂ ಸಮಸ್ಯೆ ಆಗ್ತಾ ಇರುತ್ತೆ. ಹಂಗಂತ ಮನೆ ಕೆಡವಿ ಕಟ್ಟೋಕ್ಕಾಗಲ್ಲ ಅಲ್ವಾ? ಆ ವಾಸ್ತುನ ಹೇಗೆ ಸರಿ ಮಾಡ್ಕೋಬೇಕು, ಆ ಇದನ್ನು ಹೇಗೆ ಸರಿ ಮಾಡ್ಕೋಬೇಕು, ಮನೆಯಲ್ಲಿ ಒಳ್ಳೆ ಎನರ್ಜಿಯನ್ನು, ಬ್ರಹ್ಮಸ್ಥಾನವನ್ನು ಹುಡುಕಿ ಒಳ್ಳೆ ಎನರ್ಜಿಯನ್ನು ಹೇಗೆ ರೈಸ್ ಮಾಡ್ಕೋಬೇಕು, ಅದೆಲ್ಲ ನೀವು ಕಲ್ತ್ಕೊಂಡ್ರೆ ಏನಾಗುತ್ತೆ, ಲಕ್ಷಗಟ್ಟಲೆ ಕೊಟ್ಟು ಗೋಡೆ ಕೆಡವಿ ಎಲ್ಲ ಮಾಡೋದಿರಲ್ಲ. ಸಿಂಪಲ್ಲಾಗಿ ಆ ಪ್ಲೇಸನ್ನು ಹುಡುಕಿ ಮಾಡೋ ಅಂಥದ್ದು ಇರುತ್ತೆ. ಸೊ ಹಾಗಾಗಿ ನೀವು ಯಾರನ್ನಾರು ಕರೆಸಿ ಇದನ್ನು ನಿಮ್ಮ ಮಾಡಿಸ್ಕೋತೀನಿ ಅಂದರೆ ಕಮ್ಮಿ ಅಂದರೆ 25-30 ಸಾವಿರ ಚಾರ್ಜ್ ಮಾಡ್ತಾರೆ ಅವರು. ಅವರೊಬ್ಬರೇ ಬರಲ್ಲ, 2-3 ಬರ್ತಾರೆ. ಸೊ ಅದ್ರ ಬದಲು ನೀವೇ ಕಲಿತು ನಿಮ್ಮ ಮನೆಯನ್ನು ಒಳ್ಳೆ ಮನಸ್ಸಿಂದ ಯಾರು ಮಾಡಿದ್ರೂ ಅದು ಕೆಲಸ ಆಗತ್ತೆ. ಅದಕ್ಕೆ ಪಂಡಿತರು ಇವರು ಬೇಕಂತಿಲ್ಲ. ಒಳ್ಳೇದಾಗಬೇಕು ಅನ್ನೋ ಒಂದು ಒಳ್ಳೆ ಮನಸ್ಥಿತಿ ಇಟ್ಕೊಂಡು ನೀವು ಯಾರಿಗಾರು ಮಾಡಿ ಅದು ಒಳ್ಳೇದಾಗತ್ತೆ. ಇದನ್ನೆಷ್ಟು ನಾವು ಒಪ್ತೀರಾ ಅಲ್ವಾ? ನಿಮಗೆ ಆಳವಾದ ಜ್ಞಾನ ಬೇಕು ಅಂತಲ್ಲ, ಸ್ವಲ್ಪ ಬೇಕು ಅದ್ರ ಬಗ್ಗೆ, ಅದ್ರ ಪ್ರೊಸೀಜರ್ ಹೇಗೆ ಏನು ಅಂತ ತಿಳ್ಕೊಬೇಕು. ಅದನ್ನೇ ನಾನು ಹೇಳ್ಕೊಡೋದು ನಿಮಗೆ. ಬಟ್ ನಿಮ್ಮ ಮನೆಯಲ್ಲಿ ಏನಿದೆ ಏನಿಲ್ಲ ಅನ್ನೋದು ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಮನೇನ ನಾನು ಚೆನ್ನಾಗಿ ಮಾಡಬೇಕು, ಉದ್ಧಾರ ಮಾಡಬೇಕು, ಮನೇನ ಒಳ್ಳೆ ರೀತಿಯಲ್ಲಿ ನಾನು ನಿಲ್ಲಿಸ್ಬೇಕು, 4 ಜನಗಳ ಮುಂದೆ ನಾನು ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು ಅನ್ನೋ ಒಂದು ಒಳ್ಳೆ ದೃಢ ಸಂಕಲ್ಪವನ್ನು ಇಟ್ಕೊಂಡು ನೀವು ಈ ಅನುಷ್ಠಾನವನ್ನು ಮಾಡಿದ್ದೇ ಆದರೆ ಯಾರೂ ನಿಮ್ಮನ್ನು ತಡೀಲಿಕ್ಕಾಗೋದಿಲ್ಲ. ಇದು ನನ್ನ ಅನುಭವ, ನಿಮ್ಮ ಅನುಭವ ಕೂಡ ಆಗಲಿ ಮುಂದೆ ಅನ್ನೋದು ನನ್ನ ಆಸೆ. ಹೌದಾ ಅಲ್ವಾ? ನೀವು ಒಳ್ಳೆ ಮಾಡಿದ್ರೆ ಯಾರಿಗಾದ್ರೂ ತಡೆಯಕ್ಕಾಗತ್ತಾ? ಅಡೆತಡೆ ಬರುತ್ತೆ, ಸಣ್ಣ ಪುಟ್ಟ, ಇಲ್ಲ ಅಂತ. ರಿಸಲ್ಟ್ ಏನಾಗುತ್ತೆ, ಅಲ್ಟಿಮೇಟು ಒಳ್ಳೇದೇ ಆಗಿರುತ್ತೆ. ಸೊ ಹಾಗಾಗಿ ಪೇ ಮಾಡೋರಿದ್ರೆ, ಆಮೇಲೆ ಹಣ ಇರೋದಿಲ್ಲ ಇವಾಗಿದೆ ಅನ್ನೋರಿದ್ರೆ ಬೇಕಾದ್ರೆ ಪೇ ಮಾಡಿ ಬುಕ್ ಮಾಡ್ಕೋಬೋದು. ಒಂದು ಗ್ರೂಪ್ ಕ್ರಿಯೇಟ್ ಆಗುತ್ತೆ. ಹನುಮಾನ್ ಚಾಲೀಸ ಕ್ಲಾಸದೇ ಒಂದು ಕ್ರಿಯೇಟ್ ಆಗುತ್ತೆ. ಹನುಮಾನ್ ಬಗ್ಗೆನೇ ಯಾಕೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ಕಲಿಯುಗದಲ್ಲಿ ಹನುಮಂತ ಬ್ರಹ್ಮಸ್ಥಾನವನ್ನು ಪಡೆದಿದ್ದಾರೆ. ಅಂದರೆ ಕಲಿಯುಗದಲ್ಲಿ ಹೆಚ್ಚಿನ ಸಮಸ್ಯೆಗಳಿಗೆ 99% ಪ್ರಾಬ್ಲಮ್ಗಳಿಗೆ ಪರಿಹಾರ ಕೊಡೋದು ಹನುಮಂತ. ಮತ್ತು ಚಿರಂಜೀವಿ ಆಗಿದ್ದಾನೆ ಹನುಮಂತ, ಗೊತ್ತಲ್ವ ನಿಮಗೆ? ಚಿರಂಜೀವಿ, ಅವನಿಗೆ ಸಾವಿಲ್ಲ. ಮತ್ತು ಮುಖ್ಯ ಪ್ರಾಣ ಅಂತ ಕರಿತೀವಿ. ಮುಖ್ಯ ಪ್ರಾಣ ಅಂದರೆ ಏನು ಹೇಳಿ? ಮುಖ್ಯವಾಗಿ ಬೇಕಾಗಿರೋದು ಪ್ರಾಣ, ಅದೇ ಹನುಮಂತ. ಅದೇ ಇಲ್ಲ ಅಂದರೆ ಮತ್ತೆ ನಾವೇನು ಮಾಡೋಕ್ಕಾಗತ್ತೆ? ಸೊ ಹಾಗಾಗಿ ಮತ್ತೆ ಹನುಮಂತ ತುಂಬ ಈಸಿಯಾಗಿ ಒಲಿತಾನೆ. ಹೆಣ್ಮಕ್ಳು ಗಂಡ್ಮಕ್ಳು ಈ ಭೇದ ಭಾವ ಇಲ್ಲ, ಅವರು ಒಳ್ಳೆಯ ಮನಸ್ಥಿತಿಯವರಾಗಿರ್ಬೇಕಷ್ಟೇ. ಹೆಣ್ಮಕ್ಳು ಮಾಡಬಾರ್ದು, ಹನುಮಂತ ಬ್ರಹ್ಮಚಾರಿ ಆ ಥರ ಏನೂ ಇಲ್ಲ. ಹೆಣ್ಮಕ್ಳಿಗೆ ಬೇಗ ಒಲಿಯೋದು ಅವನು. ಎಲ್ಲ ಹೆಣ್ಮಕ್ಳನ್ನ ಏನು ನನ್ನ ಅಕ್ಕ ತಂಗಿಯರ ಥರ ನೋಡೋದ್ರಿಂದ ಫಸ್ಟು ಗಂಡ್ಮಕ್ಳಿಗಿಂತ ಜಾಸ್ತಿ ಹೆಣ್ಮಕ್ಳ ರಕ್ಷಣೆಗೆ ಬಂದು ಹನುಮಂತ ಜಾಸ್ತಿ ನಿಲ್ಲೋದು. ಅಂದರೆ ಹೆಣ್ಮಕ್ಳು ಸುಭಿಕ್ಷವಾಗಿರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು, ಸಮಾಜದಲ್ಲಿ ಒಳ್ಳೆ ಗೌರವ ಸಿಗಬೇಕು ಅನ್ನೋ ಮನಸ್ಥಿತಿ ಹನುಮಂತನಿಗೆ ಇದೆಯಂತೆ. ಸೊ ಹಾಗಾಗಿ ನಾವು ಪ್ರೀತಿಯಿಂದ ಕರೆದ್ರೆ ಹನುಮಂತ ಬಂದು ನಮ್ಮ ರಕ್ಷಣೆಯನ್ನು ಮಾಡ್ತಾನೆ. ಓಕೆ ಮೇಡಮ್, 40 days ಚಕ್ರ ಸಾಧನೆ ಮಾಡುವಾಗ ಪೀರಿಯಡ್ಸ್ ಪ್ರಾಬ್ಲಮ್ ಇದ್ರೆ ಮಾಡಬಹುದಾ? ಪೀರಿಯಡ್ಸು 3 days ಮಾಡಬೇಡಿ. ಓಕೆ ಮೇಡಮ್. ಆವಾಗ ನಿಮ್ಮ ಎನರ್ಜಿನೂ ಜಾಸ್ತಿ ಇರುತ್ತೆ, ಅದು ಎನರ್ಜಿ ಜಾಸ್ತಿ ಆದ ಓವರ್ಫ್ಲೋ ಇದಾಗುತ್ತೆ. ಆ 3 days ಬಿಟ್ಬಿಡಿ, ರೆಸ್ಟ್ ಮಾಡಿ. ಪೀರಿಯಡ್ ಟೈಮಲ್ಲಿ ಆದಷ್ಟು ಎಲ್ಲರೂ ರೆಸ್ಟೇ ಮಾಡಿ ಅಂತ ಹೇಳ್ತೀನಿ ನಾನು. ಯಾಕಂದರೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇರಲ್ಲ. ಕೆಲವರಿಗೆ ಮೂಡ್ ಸ್ವಿಂಗ್ ಜಾಸ್ತಿ ಆಗ್ತಿರುತ್ತೆ, ಕೆಲವರು ಮಾಮೂಲಿ ಟೈಮಲ್ಲಿ ಇದ್ದಂಗೆ ಆ ಟೈಮಲ್ಲೂ ಇರ್ತಾರೆ, ರಿಲ್ಯಾಕ್ಸ್ಡ್ ಆಗಿರ್ತಾರೆ, ಏನೂ ಪ್ರಾಬ್ಲಮ್ ಇರಲ್ಲ. ಕೆಲವರಿಗೆ ಪೇಯ್ನ್ ಇರುತ್ತೆ, ಆ ಪೇಯ್ನಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಪೀರಿಯಡ್ ಟೈಮಲ್ಲಿ ಆದಷ್ಟು ನೀವು ರೆಸ್ಟೇ ಮಾಡಿ. ಎಲ್ಲರೂ ಅಷ್ಟೇ ನಾನು ಹೇಳೋದು, ರೆಸ್ಟೇ ಮಾಡೋದು ಒಳ್ಳೆಯದು. ಮೂಡು ನಿಮಗೆ ಅದು ಗೊತ್ತಿರೋದು. ಕೆಲವರಿಗೆ ತುಂಬ ಕಷ್ಟ, ಕೆಲವರಿಗೆ ಈಸಿ ಅಲ್ವಾ? ಸೊ ಹಾಗಾಗಿ
3 ಡೇಸ್ ಬೇಡ, 3ನೇ ದಿನದ್ದು 4ನೇ ದಿನ ತಲೆ ಸ್ನಾನ ಮಾಡಿ ಸ್ಟಾರ್ಟ್ ಮಾಡಿ. ಓಕೆ 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 ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ಬಿ ಹ್ಯಾಪಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತತ್ತಸ್ತು 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 ಮೇಡಮ್. ತಥಾಸ್ತು.